ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ವೆಂಚರ್ ಕ್ಯಾಪಿಟಲ್ ಈ ಕುರಿತು ಸಿಎ ಪೂರ್ಣಿಮಾ ನಾಯಕ್ ಅವರೊಡನೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಕಳೆದ 150 ವರ್ಷಗಳಲ್ಲಿ ಉದ್ಯಮ ಕ್ಷೇತ್ರ ಅಗಾಧವಾಗಿ ಬೆಳೆದಿದೆ. ನೂರಾರು ಸಾವಿರಾರು ಥರದ ಉದ್ಯಮಗಳಿದ್ದಾವೆ. ಅಲ್ಲಿ ಕೂಡ ಹಲವಾರು ಥರದ ಉದ್ಯೋಗಗಳಿದ್ದಾವೆ. ಹಾಗೆಯೇ ಎಷ್ಟೆಲ್ಲ ರೀತಿಯ ಉದ್ಯಮಗಳು ಬೆಳೆದವು, ಅದೇ ರೀತಿಯಲ್ಲಿ ಉದ್ಯಮಕ್ಕೆ ಬೇಕಾದಂತಹ ಬಂಡವಾಳವನ್ನು ಹೂಡುವಂತಹ ವಿಧಗಳು ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಬಂದಿದ್ದಾವೆ. ಮೊದಲು ಸಾಲ ಇತ್ತು, ನಂತರ ಶೇರ್ ಡಿಬೆಂಚರ್ಗಳು ಬಂದವು, ನಂತರ ಮ್ಯೂಚುವಲ್ ಫಂಡ್ ಬಂದವು. ಇತ್ತೀಚೆಗೆ ಅದು ಇನ್ನೂ ಹಲವಾರು ರೀತಿಯಲ್ಲಿ ಬೆಳೆದಿದೆ. ನಾವು ಇತ್ತೀಚೆಗೆ ಕೇಳ್ತಿರುವಂತಹ ಒಂದು ಪದ ವೆಂಚರ್ ಕ್ಯಾಪಿಟಲ್. ಈ ವೆಂಚರ್ ಕ್ಯಾಪಿಟಲ್ ಅಂದರೆ ಏನು, ಅದರ ವ್ಯಾಪ್ತಿ ಏನು, ಅದನ್ನು ಯಾಕೆ ಇನ್ವೆಸ್ಟ್ ಮಾಡ್ತಾರೆ, ಅದರ ಪ್ರಯೋಜನವನ್ನು ಯಾರು ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಇದು ಎಲ್ಲ ಥರದ ಜನರು ಕೂಡ ಈಗ ಬರುವಂತಹ ಒಂದು ರಂಗ ಆಗಿದೆ. ಬಂಡವಾಳ ಹೂಡಲಿಕ್ಕೆ ಕೋಟ್ಯಂತರ ಹಣವನ್ನು ಇನ್ವೆಸ್ಟ್ ಮಾಡುವ ಕಾಲದಿಂದ ತೊಡಗಿ 1000-2000 ಕೂಡ ತೊಡಗಿಸ್ಕೊಳ್ಳಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಹೊಸ ಸ್ವರೂಪವನ್ನು ನಮ್ಮ ಈ ಕಾಲ ತೋರಿಸಿದೆ. ಇಂಥ ಹೊತ್ತಲ್ಲಿ ವೆಂಚರ್ ಕ್ಯಾಪಿಟಲ್ ಅಂದರೆ ಏನು, ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್ ಟುಡೇ. ತುಂಬ ಧನ್ಯವಾದಗಳು ಮೇಡಮ್. ನಮ್ಮ ಯುವ ಜನರು ಈ ವಿಚಾರನ ಹೆಚ್ಚೆಚ್ಚು ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ನಾವೀಗ ಕೇಳ್ತೇವೆ, ಎಷ್ಟೋ ಮಂದಿ ಯುವ ಜನರು ಈ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟಲ್ಲಿಯೇ ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಹಣವನ್ನು ಕೂಡ ಮಾಡ್ಕೊಳ್ತಿದ್ದಾರಂತೆ. ಈಗ ಹೌದು, ಎಂಟರ್ಪ್ರಿನರ್ಶಿಪ್ ಈಗ ಒಂದು ಹೇಗೆ ಜಾಬ್ ಹುಡುಕ್ತಾ ಇದ್ದಾರೋ ಹಾಗೆ ಎಂಟರ್ಪ್ರಿನರ್ಶಿಪ್ ಕೂಡ ನಾವು ಅಷ್ಟೇ ಪ್ರಮೋಟ್ ಮಾಡ್ತಾ ಇದ್ದೇವೆ. ನಮ್ಮ ಯೂತ್ ಕೂಡ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಹೌದು, ಈಗ ಸಣ್ಣದಾದಂತಹ ಪಾಪ್ಯುಲೇಷನ್ ಗೊತ್ತಿದೆ, ಅದು ವಿಸ್ತಾರವಾಗಿ ನಮ್ಮ ಯುವ ಸಮೂಹಕ್ಕೆ ತಿಳಿಯಬೇಕಾದಂತಹ ಅವಶ್ಯಕತೆ ಇದೆ. ಮೇಡಮ್, ದಯವಿಟ್ಟು ವೆಂಚರ್ ಕ್ಯಾಪಿಟಲ್ ಅಂದ್ರೆ ಏನು, ಅದಕ್ಕೆ ಯಾರು ಹಣ ಹೂಡ್ತಾರೆ ಮತ್ತು ಅದರ ಪ್ರಯೋಜನವನ್ನು ಯಾರು ಪಡ್ಕೊಳ್ತಾರೆ ಮೇಡಮ್? ಸರ್, ವೆಂಚರ್ ಕ್ಯಾಪಿಟಲ್ ಅಂದರೆ ಇವಾಗ ಏನಾಗುತ್ತೆ, ಅದನ್ನು ನಾವು ಹೇಗೆ ನೋಡ್ಬೋದು ಅಂತ ಹೇಳಿದರೆ, ಈಗ ಬ್ಯಾಂಕ್ ನೀವು ಹೇಳಿದ್ರಿ, ಬ್ಯಾಂಕ್ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್, ಅದೆಲ್ಲ ಸಾಧಾರಣ ಆಲ್ರೆಡಿ ಇದ್ದ ಟ್ರೆಡಿಷನಲ್ ಮೆಥಡ್ ಆಫ್ ಇನ್ವೆಸ್ಟಿಂಗ್. ಈಗ ವೆಂಚರ್ ಕ್ಯಾಪಿಟಲ್ ಒಂದು ಸಾಧಾರಣ ಒಂದು 10-15 ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿತ್ತು. ಅದರ ರೆಗ್ಯುಲೇಟೆಡ್ ಎಂಟಿಟಿ ಯಾವ್ದು ಹೇಳಿದ್ರೆ ಸೆಬಿ ಹೇಗೆ ಈಗ ಲಿಸ್ಟೆಡ್ ಮಾರ್ಕೆಟ್ಗಳಿಗೆ ನೋಡ್ತಾ ಇದೆಯೋ ಹಾಗೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಂದರೆ ಇವಾಗ ನಾವು ಚಿಕ್ಕ ಚಿಕ್ಕ ಸ್ಟಾರ್ಟ್ಅಪ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅದನ್ನು ನೋಡ್ಲಿಕ್ಕೆ ಇರೋದು ರೆಗ್ಯುಲೇಟೆಡ್ ಎಂಟಿಟಿ ಕೂಡ ಇದೆ, ಸೆಬಿ. ಸೊ ಆ ಸೆಬಿ ಪರ್ಸ್ಪೆಕ್ಟಿವ್ ಇಂದ ವೆಂಚರ್ ಕ್ಯಾಪಿಟಲ್ ಅನ್ನೋದು 3 ವಿಭಾಗ ಮಾಡ್ತಾ ಇದೆ. ವೆಂಚರ್ ಕ್ಯಾಪಿಟಲ್ ಕ್ಯಾಟಗರಿ 1, ಕ್ಯಾಟಗರಿ 2 ಮತ್ತೊಂದು ಕ್ಯಾಟಗರಿ 3. ನಾವು ಕ್ಯಾಟಗರಿ 1 ಮತ್ತು 2 ನಮಗೆ ತುಂಬಾ ರೆಲೆವೆಂಟ್ ಇವಾಗ ಇವತ್ತಿನ ಎಪಿಸೋಡಿಗೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ವೈಸ್ ವೆಂಚರ್ ಕ್ಯಾಪಿಟಲ್ ವಿಲ್ ಇನ್ವೆಸ್ಟ್ ಇನ್ ದ ಸ್ಟಾರ್ಟ್ಅಪ್ಸ್. ಇವಾಗ ಮಂಗಳೂರಲ್ಲೇ ನೋಡಿದ್ರೆ ಒಂದು 200 ಅಷ್ಟು ಸ್ಟಾರ್ಟ್ಅಪ್ ಇದೆ. ಆಲ್ ಓವರ್ ಇಂಡಿಯಾ 90,000 ಸ್ಟಾರ್ಟ್ಅಪ್ ಇದೆ. ಸೊ ಇಂಡಿಯಾ ಇಸ್ ದ ಥರ್ಡ್ ಇನ್ ನಂಬರ್ ಅಮಂಗ್ ದ ವರ್ಲ್ಡ್ ಇನ್ ದ ಸ್ಟಾರ್ಟ್ಅಪ್ಸ್. ಸೊ ಎಲ್ಲಾ ಸ್ಟಾರ್ಟ್ಅಪ್ಸ್ಗೆ ಫೌಂಡರ್ಸ್ ಹಣ ಹಾಕ್ತಾರೆ, ಹೌದು. ಬಟ್ ಆಫ್ಟರ್ ಅ ಪಾಯಿಂಟ್ ಅವರಿಗೆ ತುಂಬಾ ಇನ್ನು ಸಸ್ಟೈನ್ ಆಗಬೇಕು ಅಂತ ಹೇಳುವಾಗ ವೆಂಚರ್ ಕ್ಯಾಪಿಟಲ್ ಸ್ಟೆಪ್ ಇನ್ ಮಾಡ್ತಾರೆ ಸರ್. ಸೊ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಫಸ್ಟ್ ಪ್ರಾಡಕ್ಟ್ ಐಡಿಯೇಷನ್ ಸ್ಟೇಜ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ, ಪ್ರಾಡಕ್ಟ್ ಬಂದ ಮೇಲೆ ಸಪೋರ್ಟ್ ಮಾಡ್ತಾರೆ, ಮತ್ತೆ ಗ್ರೋತಿಗೆ ಮಾಡ್ತಾರೆ. ಸೊ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ. ಜನರಲಿ ಏನ್ ಮಾಡ್ತಾರೆ ಹೇಳಿದ್ರೆ, ವೆಂಚರ್ ಕ್ಯಾಪಿಟಲ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಅಂತ ಇರ್ತಾರೆ ಸರ್. ಹೇಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಫಂಡ್ ಮ್ಯಾನೇಜರ್ ಇರ್ತಾರೋ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ಮಾತ್ರ ಅನ್ಲಿಸ್ಟೆಡ್ ಸ್ಪೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಆ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಇವಾಗ ಒಂದು ಫಿನ್ಟೆಕ್ ಪ್ರಾಡಕ್ಟ್, ಹೆಲ್ತ್ ಟೆಕ್ ಪ್ರಾಡಕ್ಟ್, ಏನೋ ಒಂದು ಪ್ರಾಡಕ್ಟ್ ಇದೆ. ಸೊ ಒಂದು ಫೌಂಡರ್ ನಾನು ಈ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಬರ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ನೋಡ್ತಾರೆ ಆ ಪ್ರಾಡಕ್ಟ್ ಅಲ್ಲಿ ಏನು ಎಷ್ಟು ಇನ್ನೋವೇಷನ್ ಇದೆ, ಎಷ್ಟು ಮಾರ್ಕೆಟ್ ಇದೆ, ಯಾರಿಗಾಗಿ ಅವ್ರು ಸೆಲ್ ಮಾಡ್ತಾರೆ, ಅದೆಲ್ಲ ನೋಡ್ಬಿಟ್ಟು ಒಂದು ಡಿಸೈಡ್ ಮಾಡ್ತಾರೆ, ನಾವು ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಆವಾಗ 1 ಕೋಟಿನೋ 50 ಲಕ್ಷನೋ ಹಾಕ್ತಾರೆ. ಮತ್ತೆ ಅದ್ರ ಬದಲಿಗೆ ಒಂದು ಕ್ಯಾಪಿಟಲ್ ಪರ್ಸೆಂಟೇಜ್ ತಗೊಳ್ತಾರೆ, ಶೇರ್ ಹೋಲ್ಡಿಂಗ್ ಪರ್ಸೆಂಟೇಜ್ ಅಂತ ಅಂತೀವಿ. ಸೊ ಅರೌಂಡ್ 50 lakhs ಕೊಟ್ಟರೆ ಒಂದು 5%, 1 crore ಕೊಟ್ಟರೆ 10% ಅಂತ ಡಿಸ್ಕಸ್ ಮಾಡಿ ವ್ಯಾಲ್ಯೂಯೇಷನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮೇಡಮ್, ಈಗ ನಮಗೆ ಸಾಲ ಬೇಕಾದ್ರೆ, ಒಂದು ಬಂಡವಾಳ ಬೇಕಾದ್ರೆ
ಬ್ಯಾಂಕ್ ಏನಂತ ಗೊತ್ತಿದೆ, ಬ್ಯಾಂಕ್ ಎಲ್ಲಿರ್ತದೆ ಅಂತ ಗೊತ್ತಿದೆ, ಹೌದು ನಮಗೆ ಒಂದು ಸಂಪರ್ಕ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಹೌದು. ಆದ್ರೆ ಈ ವೆಂಚರ್ ಕ್ಯಾಪಿಟಲ್ ಇದನ್ನು ಯಾರು ಕೊಡ್ತಾರೆ ಮತ್ತು ಅವ್ರನ್ನ ಸಂಪರ್ಕಿಸೋ ಬಗ್ಗೆ ಹೇಗೆ? ಅದಕ್ಕೆ ಏನಾದ್ರೂ ಆಡ್ ಇದೆಯಾ ಅಥವಾ ಕಂಪನಿ ಹೇಗೆ? ಒಳ್ಳೆ ಕ್ವೆಶನ್ ಸರ್. ಬಿಕಾಸ್ ಇದು ಆಕ್ಟಿವ್ ಆಗಿ ಅಡ್ವರ್ಟೈಸ್ಮೆಂಟ್ ಎಲ್ಲೂ ಆಗಲ್ಲ. ಸೊ ಈ ಸ್ಟಾರ್ಟ್ಅಪ್ಸ್ಗಳಿಗೆ ಒಂದು ಪಾಯಿಂಟ್ ಏನು ಹೇಳೋದಂದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ನೆಟ್ವರ್ಕಿಂಗ್ ಎಬಿಲಿಟೀಸ್ ಕೂಡ ಒಳ್ಳೆ ಇರಬೇಕು. ಸೊ ಏನಾದರೂ ಇಂಡಸ್ಟ್ರಿ ಪ್ರೋಗ್ರಾಮ್, ಈಗ ಮಂಗಳೂರನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಮ್ಮ ಕೆಡೆಮ್ ತುಂಬಾ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ. ಇನ್ವೆಸ್ಟರ್ ಅನ್ನು ಬ್ಯಾಂಗ್ಳೂರಿಂದಾಗ್ಲಿ ಮುಂಬೈ ಡೆಲ್ಲಿನ ತಗೊಂಡು ಬರ್ತಾರೆ. ಸೊ ಅವರು ಇಂಟ್ರೊಡಕ್ಷನ್ ಎಲ್ಲ ಮಾಡಿಸ್ತಾರೆ. ಸೊ ನೆಟ್ವರ್ಕಿಂಗ್ ಪ್ರೋಗ್ರಾಮ್ ಇಸ್ ವೆರಿ ಗುಡ್ ಟು ಅಟೆಂಡ್ ಅಂಡ್ ಅದರಲ್ಲಿ ಅವರಿಗೆ ಸ್ವಲ್ಪ ಇಂಟ್ರೊಡಕ್ಷನ್ಸ್ ಆಗುತ್ತೆ. ಮತ್ತೆ ಇವಾಗ ಎಲ್ಲರೂ ಲಿಂಕ್ಡ್ಇನ್ ಅಲ್ಲಿ ಇದ್ದಾರೆ. ಲಿಂಕ್ಡ್ಇನ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ, ಅದರಲ್ಲಿಂದ ಗೊತ್ತಾಗುತ್ತೆ ಅವರಿಗೆ. ಸೊ ಅದರಲ್ಲಿ ಮತ್ತೆ ಅವರು ಆ ಕಂಪನಿಗಳ ವೆಬ್ಸೈಟ್ ಅಲ್ಲಿ ಹೋಗಿ ಇವಾಗ ಯಾವ ಪ್ರಾಡಕ್ಟ್ ನೀವು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ವೆಂಚರ್ ಕ್ಯಾಪಿಟಲ್ ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಹಾಕಲ್ಲ. ನಾನ್ ಕೆಲಸ ಮಾಡ್ತಾ ಇರೋದು ವೆಂಚರ್ ಕ್ಯಾಪಿಟಲ್ ಗೇಮಿಂಗ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಬಟ್ ನಾವು ಬೇರೆ ಇನ್ವೆಸ್ಟರ್ ಮಾಡಲ್ಲ. ಸೊ ನಮ್ಮ ವೆಬ್ಸೈಟ್ ಅಲ್ಲಿ ಕರೆಕ್ಟ್ ನಮ್ಮ ಥೀಸಿಸ್ ಅಂತ, ನಮ್ಮ ಒಂದು ಥಿಂಕಿಂಗ್ ಏನು, ನಾವು ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಕ್ಲಿಯರ್ ಆಗಿರುತ್ತೆ. ಸೊ ಅವರು ಒಂದು ಸ್ವಲ್ಪ ಲಿಂಕ್ಡ್ಇನ್ ಅಲ್ಲಿ ರಿಸರ್ಚ್ ಮಾಡಿ ಈ ಬಿಸ್ನೆಸ್ ಆಪರ್ಚುನಿಟೀಸ್, ನೆಟ್ವರ್ಕಿಂಗ್ ಇವೆಂಟ್ಸ್ ಎಲ್ಲ ಹೋಗಿ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿಸ್ಕೋಬೇಕು. ಮೇಡಮ್, ಈಗ ಸ್ಕಿಲ್ ಡೆವಲಪ್ಮೆಂಟ್ಗೆ, ಎಂಟರ್ಪ್ರಿನರ್ಶಿಪ್ಗೆ ಹತ್ತಾರು ತರದಲ್ಲಿ ಟ್ರೈನಿಂಗ್ ಕೊಡುವಂತಹ ರೂಟ್ ಸಿಟಿ ಮತ್ತೆ ಸ್ಕಿಲ್ ಸೆಂಟರ್ಗಳು ಹಲವಾರು ಬಗೆಯಲ್ಲಿ ಸ್ಟೇಟ್ ಗವರ್ಮೆಂಟ್ ಮಾಡುವಂತಹದ್ದು, ಸೆಂಟ್ರಲ್ ಗವರ್ಮೆಂಟ್ ಮಾಡೋದು ತುಂಬಾ ಇದೆ. ಕರೆಕ್ಟ್. ಅವರು ಇದನ್ನ ಹೇಳ್ತಾರಾ, ನೀವು ಇವರನ್ನ ಸಂಪರ್ಕಿಸಬಹುದು ಅನ್ನುವಂತಹ ಒಂದು ಮಾಹಿತಿನ ಅವರು ಕೊಡ್ತಾರಾ? ಹೌದು ಸರ್. ಒಂದು ಎಕ್ಸಾಂಪಲ್ ಏನ್ ಕೊಡ್ಬೇಕಂತ ಹೇಳಿದ್ರೆ, ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಸಹ್ಯಾದ್ರಿ ಆಗ್ಲಿ, ನಿಟ್ಟೆ ಆಗ್ಲಿ, ಮಣಿಪಾಲ್ ಆಗ್ಲಿ, ಎಲ್ಲಾ ಕಡೆ ಇನ್ಕ್ಯುಬೇಷನ್ ಸೆಂಟರ್ಸ್ ಅಲ್ಲಿ ಆ ಕಾಲೇಜಿನ ಅಥವಾ ಅಲ್ಲಿ ಸುತ್ತಮುತ್ತಲಿನ ಎಂಟರ್ಪ್ರಿನರ್ಸ್ ಬಂದು ಪ್ರಾಡಕ್ಟ್ ಡೆವಲಪ್ ಮಾಡ್ತಾರೆ. ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಟ್ರೈನಿಂಗ್ ಆಗುತ್ತೆ. ಬಟ್ ಆ ಪ್ರಾಡಕ್ಟ್ ರೆಡಿ ಆಗುವಾಗ ಒಂದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಂತ MVP ಅಂತ ಕರೀತಾರೆ ಸ್ಟಾರ್ಟ್ಅಪ್ಗಳು. ಸೊ ಅದು ರೆಡಿ ಆದ ತಕ್ಷಣ ಅಥವಾ ಪ್ರೂಫ್ ಆಫ್ ಕಾನ್ಸೆಪ್ಟ್ ರೆಡಿ ಆದ ತಕ್ಷಣ ಇವರು ಈ ಇನ್ಕ್ಯುಬೇಟರ್ಸ್ಗಳು ಹೇಳ್ತಾರೆ, ನೋಡಿ ಈ ಕೇಶನ್ ಅಲ್ಲಿ ಇಷ್ಟು ಇನ್ವೆಸ್ಟರ್ಸ್ ಇದ್ದಾರೆ, ನೀವು ಇವರಿಗೆ ಪಿಚ್ ಮಾಡ್ಬೋದು ಅಂತ ಒಂದು ಪಿಚ್ಚಿಂಗ್ ಸೆಷನ್ಸ್ ಇರುತ್ತೆ. ಆ ಪಿಚಿಂಗ್ ಸೆಷನ್ಸ್ ಅಲ್ಲಿ ಅವರು ದೇ ಕ್ಯಾನ್ ರೀಚ್ ಔಟ್ ಟು ದ ವೆಂಚರ್ ಕ್ಯಾಪಿಟಲಿಸ್ಟ್ ಆರ್ ಏಂಜಲ್ ಇನ್ವೆಸ್ಟರ್ಸ್, ಚಿಕ್ಕ ಚಿಕ್ಕ ಮಟ್ಟ ಇನ್ವೆಸ್ಟರ್ಸ್, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ ನಾವು. ಸೊ ಅವರೆಲ್ಲ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಸರ್. ಈಗ ಈ ಮ್ಯೂಚುವಲ್ ಫಂಡ್ನ ಹಾಗೆ ವೆಂಚರ್ ಕ್ಯಾಪಿಟಲ್ ಇದು ಒಂದು ಹಂತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ರಂಗ ಕೂಡ ಹೌದು. ಹೌದು. ಹಾಗೆ ಇದರಿಂದ ತಕೊಂಡು ಹೋಗಿ ಬೇರೆಯವರು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಂದ್ರೆ ಸ್ಟಾರ್ಟ್ಅಪ್ನವರು ಉದ್ಯಮ ಸ್ಥಾಪಿಸಬಹುದು. ಹೌದು. ಇವು ಎರಡು ಹೇಗೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿ ಹೋಗ್ತವೆ ಮೇಡಮ್? ಹೌದು. ಸೊ ಗುಡ್ ಪಾಯಿಂಟ್ ಸರ್. ಸೊ ಏನಾಗ್ತದೆ ಅಂದರೆ, ನಾನು ಹೇಳಿದ ಹಾಗೆ ವೆಂಚರ್ ಕ್ಯಾಪಿಟಲ್ ಇಸ್ ರೆಗ್ಯುಲೇಟೆಡ್ ಬೈ ಸೆಬಿ. ಸೆಬಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎರಡು ಅನ್ರಿಲೇಟೆಡ್ ಪಾರ್ಟೀಸ್ ಒಟ್ಟಿಗೆ ಹಣ ಹಾಕಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಅದಕ್ಕೆ ಆಗಿ ಒಂದು ಸೆಬಿ ರೆಗ್ಯುಲೇಟೆಡ್ ಎಂಟಿಟಿ ಬೇಕು. ವಿತ್ ಇನ್ ಫ್ಯಾಮಿಲಿ ಆದರೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಹಣ ಹಾಕಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಈಗ ನಾನು, ನೀವು, ವಿ ಆರ್ ಅನ್ರಿಲೇಟೆಡ್. ನಾವು ಇನ್ವೆಸ್ಟ್ ಮಾಡ್ಬೇಕು, ಒಂದು ಬಿಸ್ನೆಸ್ ನಾವು ನೋಡಿದೀವಿ, ಇಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಮಾಡ್ಬೇಕಾದ್ರೆ ನಾವು ಇಬ್ರು ಹಣ ಹಾಕಿ ಮಾಡ್ಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಬಿ ರೆಗ್ಯುಲೇಟೆಡ್ ಬೈ ಸಮ್ ಎಂಟಿಟಿ. ಸೊ ಸೆಬಿ ಅದು AIF ಅಂತ ಒಂದು ಮಾಡಿಬಿಟ್ಟಿದೆ. AIF ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ. ಸೊ ಅದರ ಮುಖಾಂತರ ನಾವು ಸ್ಟಾರ್ಟ್ಅಪ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದು ಜನರಲಿ ಹೈ ರಿಸ್ಕ್ ಹೈ ರಿವಾರ್ಡ್ ಸರ್. ಸೊ ಅದಕ್ಕೆ ಏನು ಮಾಡಿದೆ ಸೆಬಿ, ಇದರಲ್ಲಿ ಇನ್ವೆಸ್ಟ್ ಮಾಡುವಂಥವರು ಹೈ ನೆಟ್ವರ್ತ್ ವ್ಯಕ್ತಿಗಳು ಇರಬೇಕು. ಅಂದರೆ ಮಿನಿಮಮ್ ಟಿಕೆಟ್ ಸೈಜ್ ಅವ್ರ ಫಂಡ್ ಇನ್ವೆಸ್ಟ್ಮೆಂಟ್ 1 ಕೋಟಿ ಆಗಿ ಇರುತ್ತೆ. ಸೊ ಆ ಒಂದು ಕೋಟಿಯನ್ನು ಇನ್ವೆಸ್ಟರ್ಸ್ ಹಾಕ್ತಾರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ ಯಾವ ಸ್ಟಾರ್ಟ್ಅಪ್ಗೆ ಹಾಕಬೇಕು ಅಂತ. ಈಗ ನಾವು ಒಂದು ಕಂಪ್ಯಾರಿಸನ್ ಮಾಡ್ಬೇಕಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಒಂದು ಫಂಡ್ ಅಲ್ಲಿ ಹಾಕ್ತೀನಿ, ಆ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ ನಾನು HDFC ಶೇರ್ ಅಲ್ಲಿ ಹಾಕ್ಬೇಕಾ ICICI. ನನ್ನ ಡಿಸಿಷನ್ ಇರಲ್ಲ, ಬಿಕಾಸ್ ಅವರಿಗೆ ಎಕ್ಸ್ಪರ್ಟೀಸ್ ಇರುತ್ತೆ, ಅವರು ಡಿಸೈಡ್ ಮಾಡ್ತಾರೆ. ನಾನು ಬರೀ SIP ಮಾಡ್ತೀನಿ. ಇದರಲ್ಲೂ ಹಾಗೇನೆ, ಇದರಲ್ಲೂ ಇನ್ವೆಸ್ಟರ್ಸ್ ಬಂದು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಬಂದು ಹೇಳ್ತಾರೆ, ಓಕೆ ನನಗೆ ಸ್ಟಾರ್ಟ್ಅಪ್ ಸ್ಪೇಸಲ್ಲಿ ಸ್ವಲ್ಪ ನಾಲೆಜ್ ಬೇಕು, ನನಗೆ ಎಕ್ಸ್ಪ್ಲೋರ್ ಮಾಡಬೇಕು, ಇದು ರಿಸ್ಕ್ ಮನಿ ನನಗೆ ಗೊತ್ತು, ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಅವ್ರು ನಮಗೆ 1 ಕೋಟಿನೋ ಎಷ್ಟು ಅವ್ರ ಕೈಯಲ್ಲಿ ಎಷ್ಟಿದೆ ಅಷ್ಟು ಕೊಡ್ತಾರೆ. ಬಟ್ ಮಿನಿಮಮ್ 1 ಕೋಟಿ ಕೊಡಬೇಕು. ಸೊ ಅದನ್ನು ಕೊಟ್ಟ ತಕ್ಷಣ ಅವರು ನಮ್ಮ ಕೈಯಲ್ಲಿ ಡಿಸೈಡ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಹುಡುಕ್ತಾರೆ, ಡೀಲ್ಸನ್ನು ಸೋರ್ಸ್ ಮಾಡ್ತಾರೆ, ಯಾವ್ದಿದೆ, ಹೆಲ್ತಲ್ಲಿ ಇದೆಯಾ, ಫಿನ್ಟೆಕ್ಕಲ್ಲಿ ಇದೆಯಾ, ಎಜುಕೇಷನ್ ಸೆಕ್ಟ್ರಲ್ಲಿ ಇದೆಯಾ ಅಂತ. ಅದು ಅವ್ರು ನೋಡಿ ಮತ್ತೆ ಅಸೆಸ್ ಮಾಡ್ತಾರೆ, ಡ್ಯೂ ಡೆಲಿಜೆನ್ಸ್ ಮಾಡ್ತಾರೆ. ಅಂದರೆ ಫೌಂಡರ್ಸ್ ಹೇಗಿದ್ದಾರೆ, ಪ್ರಾಡಕ್ಟ್ ಹೇಗಿದೆ, ಅದಕ್ಕೆ ಮಾರ್ಕೆಟ್ ಇದೆಯಾ ಅಂತ ನೋಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫೈನಲಿ ಈಗ ಒಂದು ಇನ್ವೆಸ್ಟ್ ಮಾಡಿದ ಹಣ ರಿಟರ್ನ್ಸ್ ಸಿಗಬೇಕು. ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ನೋಡ್ತೀವಿ, ಇದರಲ್ಲಿ ಸ್ವಲ್ಪ ರಿಟರ್ನ್ಸ್ ಹೇಗೆ ಹೇಳಿ, ಸ್ಟಾರ್ಟ್ಅಪ್ ಎಷ್ಟು ಒಳ್ಳೆ ಆಗುತ್ತೆ ಅದರ ಪ್ರಕಾರ. ಸೊ ದ ರಿಟರ್ನ್ಸ್ ಆರ್ ಪ್ರಪೋರ್ಷನಲ್ ಟು ದ ಸ್ಟಾರ್ಟ್ಅಪ್ಸ್ ಗ್ರೋತ್. ಸೊ ಅದಕ್ಕೆ ಹೈ ರಿಸ್ಕ್ ಹೈ ರಿವಾರ್ಡ್ ಅಂತ ಹೇಳೋದು. ಇವಾಗ ನೀವು ನ್ಯೂಸಲ್ಲಿ ಯೂನಿಕಾರ್ನ್ ಬಗ್ಗೆ ಎಲ್ಲ ತುಂಬ ಕೇಳ್ತಾ ಇದ್ದೀರಾ. ಸೊ ಹಾಗೆ ಸ್ಟಾರ್ಟ್ಅಪ್ ಮೇಲೆ ಹೋದ ತಕ್ಷಣ
ನಿಮಗೆ ಅದು ಮತ್ತೆ ಬೇರೆ ಅವರು ಎಕ್ವೈರ್ ಮಾಡ್ತಾರೆ, ಅದರದ್ದು ರಿಟರ್ನ್ಸ್ ಬರುತ್ತೆ, ಅದು ರಿಟರ್ನ್ ಅನ್ನು ಮತ್ತೆ ಫಂಡ್ ಇನ್ವೆಸ್ಟರಿಗೆ ಕೊಡುತ್ತೆ. ಸೊ ಸಾಧಾರಣ ಹಾಗೆ ಪರ್ಸ್ಪೆಕ್ಟಿವ್ ಅದರದ್ದು. ಮೇಡಮ್, ನಾವು ಬ್ಯಾಂಕಿಂದ ಸಾಲ ತಕೊಂಡ್ರೆ ಅದಕ್ಕೆ ಹೇಗೆ ತಿಂಗಳು ನಾವು ಬಡ್ಡಿ ಕೊಡ್ತೇವೆ, ನಮಗೆ ಅದರ ಅನುಭವ ಇದೆ. ಹಾಗೆ ಈಗ ನಾವು ಶೇರ್ ಪರ್ಚೇಸ್ ಮಾಡಿದ್ರೆ ಅದು ಶೇರ್ ಪುನಃ ಮಾರಾಟ ಮಾಡೋದು ಅಥವಾ ಆ ಶೇರಿಗೆ ಎಷ್ಟು ಒಂದು ರಿವಾರ್ಡ್ ಸಿಗುವುದು ಅದೆಲ್ಲ ಕ್ರಮ ಇರ್ತದೆ. ಅದು ನಮಗೆ ಸ್ವಲ್ಪ ಈ 10-20 ವರ್ಷಗಳು ಕೇಳಿ ಸ್ವಲ್ಪ ಗೊತ್ತು. ಆದ್ರೆ ಈ ವೆಂಚರ್ ಕ್ಯಾಪಿಟಲ್ ಇಲ್ಲಿಂದ ಒಬ್ಬ ಆತ ಸಾಲ ತಕೊಂಡು ತನ್ನ ಕ್ಯಾಪಿಟಲ್ ಪಡ್ಕೊಂಡು ಒಂದು ಸ್ಟಾರ್ಟ್ಅಪ್ ಮಾಡ್ತಾರೆ, ಅವರು ಅದನ್ನ ವಾಪಸ್ ಮಾಡುವ ಕ್ರಮ ಹೇಗೆ? ಹೌದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿ ಸರ್, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರೋದು ಇಕ್ವಿಟಿ ಪರ್ಸ್ಪೆಕ್ಟಿವ್ ಇಂದ. ಅಂದ್ರೆ ಈಗ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ ತಕ್ಷಣ ಅದು ಒಂದು ನಾನು ಫಸ್ಟ್ ಅಲ್ಲಿ ಹೇಳಿದೆ 5% 10% ಒಂದು ಹೋಲ್ಡಿಂಗ್ ಕೊಟ್ಬಿಡ್ತಾರೆ ಫಂಡಿಗೆ. ಫಂಡ್ ಲೈಫ್ ಅಂತ ಇರುತ್ತೆ, ಒಂದು ಫಂಡ್ ಲೈಫ್ ಒಂದು 6-8 ವರ್ಷ ಸೆಬಿ ಎಷ್ಟು ಸೈನ್ ಆಫ್ ಮಾಡಿದೆಯೋ ಅದೊಂದಿರುತ್ತೆ. ಬಟ್ ಜನರಲಿ ಇನ್ವೆಸ್ಟ್ ಮಾಡುವಾಗ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತೀವಿ ನಾವು ಸ್ಟಾರ್ಟ್ಅಪ್ ಜೊತೆ, ಒಂದು 5-6 ಇಯರ್ಸ್ ಅಲ್ಲಿ ಅದರದೊಂದು ನಾವು ಮಾರ್ಕೆಟ್ ಸ್ಟಡಿ ಮಾಡಿ ಈ ಸ್ಟಾರ್ಟ್ಅಪ್ ಒಂದು 4 ವರ್ಷದಲ್ಲಿ ಬೆಳಿಬಹುದು ಅಂತ ಹೇಳಿ ಅದರೊಂದು ಅಗ್ರಿಮೆಂಟ್ ಅಲ್ಲಿ ಹಾಕ್ತೇವೆ, 4-5 ವರ್ಷದಲ್ಲಿ ನೀವು ನಮಗೆ ಫಂಡ್ ರಿಟರ್ನ್ ಮಾಡಬೇಕು ಅಂತ. ಬಟ್ ಅದು ಬ್ಯಾಂಕ್ ತರ ಇರಲ್ಲ, ಅದು ಎನ್ಕಂಬ್ರೆನ್ಸ್ ಎಲ್ಲ ಏನು ಇರಲ್ಲ, ಹೈಪೋಥಿಕೇಶನ್ ಎಲ್ಲ ಏನಿರಲ್ಲ. ಈಗ ಸ್ಟಾರ್ಟ್ಅಪ್ ತುಂಬಾ ಫೇಲು ಆಗುತ್ತೆ, 1 in 10 ಸ್ಟಾರ್ಟ್ಅಪ್ ಸಕ್ಸೀಡ್ ಆಗೋದು. ಸೊ 9 ಜನ ಫೇಲ್ ಆದ್ರೆ ಆ ಹಣ ವಾಪಸ್ ಬರ್ಲಿಕ್ಕೂ ಇಲ್ಲ, ಬರುದಿಲ್ಲ. ಬಟ್ ಆ ಒಂದು ಸ್ಟಾರ್ಟ್ಅಪ್ ಅಂತ ಬೆಳೆಯುತ್ತೋ ಅದು ಬೆಳೆಯೋದು 100 ಪಾಯಿಂಟ್ ಬೆಳೆಯುತ್ತೆ, ಅದರಿಂದ ಬರೋ ರಿಟರ್ನ್ ಅಲ್ಲಿ ಫಂಡ್ ಮೇಲೆ ಬರುತ್ತೆ. ಇಂಡಿಯಾದಲ್ಲಿ ಐ ಥಿಂಕ್ ಅಬೌಟ್ 3,500 ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಇದೆ, ವಿಚ್ ಇಸ್ ಮ್ಯಾನೇಜಿಂಗ್ ಅಬೌಟ್ USD 30 ಬಿಲಿಯನ್ ಅಸೆಟ್ಸ್. ಸೊ ಇಟ್ ಇಸ್ ಬ್ಯಾಂಕ್ ತರಾನೇ ತುಂಬಾ ಇಂಪಾರ್ಟೆಂಟ್ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿದೆ ಇದು ನಮ್ಮ ಸ್ಟಾರ್ಟ್ಅಪ್ ವರ್ಲ್ಡ್ಗೆ. ಮೇಡಮ್, ಈಗ ನೀವು ಹೇಳಿದ್ರಿ ಈಗ ಬ್ಯಾಂಕ್ ಅಲ್ಲಾದ್ರೆ ಏನೋ ಒಂದು ಸ್ಟಾರ್ಟ್ಅಪ್ ಅದು ಲಾಂಚ್ ಆಗಲಿಲ್ಲ ಅಥವಾ ಫೇಲ್ ಟು ಟೇಕ್ ಆಫ್, ಹಾಗೆಲ್ಲ ಆದ್ರೆ ಬ್ಯಾಂಕ್ನವರಿಗೆ ಅದನ್ನ ಹೇಗೆ ವಾಪಸ್ ಮಾಡ್ತಾರೆ, ಅದು ಸ್ವಲ್ಪ ಮಟ್ಟಿಗೆ ವಾಪಸ್ ಬರ್ಬೋದು, ಕೆಲವೊಮ್ಮೆ ಬರುದಿಲ್ಲ. ಬ್ಯಾಂಕ್ ತುಂಬಾ ದೊಡ್ಡ ಸಂಸ್ಥೆ ಆದ್ರಿಂದ ಆದ ನಷ್ಟವನ್ನ ತುಂಬಿಸ್ಕೊಳ್ಬಹುದು ಅಥವಾ ಕೆಲವೊಮ್ಮೆ ನಷ್ಟ ಆಗಿ ಉಳಿತಿದೆ ಅದು. ಆದ್ರೆ ಈ ವೆಂಚರ್ ಕ್ಯಾಪಿಟಲ್ ಅಲ್ಲಿ ಹಣ ಹೂಡಿದವರು ಹೀಗೆ ಲಾಸ್ ಆಗ್ತಾ ಹೋದ್ರೆ ಅದು ಹೇಗೆ ಸಸ್ಟೈನ್ ಆಗ್ತದೆ? ಹೌದು ಸರ್, ಇದೇ ಕ್ವೆಶನ್ ತುಂಬಾ ಇನ್ವೆಸ್ಟರ್ಸ್ ತಲೆಯಲ್ಲಿ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಪಾಯಿಂಟ್ ಸೆಬಿ ಏನೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಬರುವಂತ ಇನ್ವೆಸ್ಟರ್ಸ್ ಹೈ ನೆಟ್ವರ್ತ್ ಆಗಿರ್ಬೇಕು. ಅಂದ್ರೆ ಅವ್ರು ಆಲ್ರೆಡಿ ಬೇರೆ ಎಲ್ಲ ಎಕ್ಸ್ಪೋಷರ್ಸ್ ಕೊಟ್ಟಿರ್ಬೇಕು, ಗೋಲ್ಡ್ ಅಲ್ಲೋ, ರಿಯಲ್ ಎಸ್ಟೇಟ್ ಅಲ್ಲೋ, ಲಿಸ್ಟೆಡ್ ಮಾರ್ಕೆಟ್ ಅಲ್ಲೋ. ಆಮೇಲೆ ಎಕ್ಸ್ಟ್ರಾ ಹಣ ಏನಿದೆ ಅದನ್ನ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ಟಿಕೆಟ್ ಸೈಜ್ ಎಲ್ಲ ನೋಡಿ ಹೈ ಇಟ್ಟಿದ್ದಾರೆ. ಸೊ ಕಾಮನ್ ಮ್ಯಾನಿಗೆ ಆಗುತ್ತೆ, ಬಟ್ ಅಷ್ಟು ರಿಸ್ಕ್ ತಗೊಳ್ಬೇಕು. ಸೊ ಅದೊಂದು. ಸೆಕೆಂಡ್, ಕೆಲವು ವೆಂಚರ್ ಕ್ಯಾಪಿಟಲ್ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ಕ್ವಾಲಿಫೈಡ್ ಪ್ರೊಫೆಷನಲ್ಸ್. ಸೊ ಈಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, MBA ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅವರಿಗೆ ಆ ಸ್ಪೇಸಿನ ನಾಲೆಜ್ ಇದೆ, ಅವರು ಮುಂಚೆ ಆ ಬಿಸ್ನೆಸ್ ಮಾಡಿರ್ಬೋದು. ಇವಾಗ ನಮ್ಮ ಫಂಡ್ ಇದು ಪಾರ್ಟ್ನರ್ ಶೈಲಜಾ ರಾವ್, ಅವರು ಗೇಮಿಂಗ್ ಅಲ್ಲಿ 2 ಡಿಕೆಟ್ ಕೆಲಸ ಮಾಡಿದ್ದಾರೆ, ಅವರಿಗೆ ಏನ್ ವರ್ಕ್ ಆಗುತ್ತೆ ಏನ್ ವರ್ಕ್ ಆಗಲ್ಲ ಅಂತ ಗೊತ್ತು. ಸೊ ಹೌದು, ಅವರು ಬಂಡವಾಳ ಕೊಡೋದಕ್ಕಿಂತ ಆಲ್ಸೋ ದೇ ವಿಲ್ ಗಿವ್ ಯು ಆಪರೇಟಿಂಗ್ ಎಕ್ಸ್ಪೀರಿಯನ್ಸ್. ಸೊ ಆ ಎಕ್ಸ್ಪೀರಿಯನ್ಸ್ ಇಂದ ಕಾರಣ ಎಲ್ಲ ಸ್ಟಾರ್ಟ್ಅಪ್ಸ್ ವರ್ಕ್ ಆಗ್ಲಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ 10ರಲ್ಲಿ 1 ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಬಿಕಾಸ್ ನಾವು ವೆಂಚರ್ ಕ್ಯಾಪಿಟಲ್ ಮತ್ತೇನ್ ಮಾಡುತ್ತೆ ಅಂತ ಹೇಳಿ ಫಂಡಿಂಗ್ ಕಿಂತ ಮೆಂಟರಿಂಗ್ ತುಂಬಾ ಕೊಡುತ್ತೆ, ವಿಚ್ ಬ್ಯಾಂಕ್ ಡಸಂಟ್ ಗಿವ್. ಬ್ಯಾಂಕ್ ನಮ್ದು ಲೋನ್ ಕೊಡುತ್ತೆ, ಸುಮ್ಮನೆ ಕುತ್ಕೊಳ್ದೆ ಇಂಟ್ರೆಸ್ಟ್ ಕಟ್ಟಬೇಕು. ಬಟ್ ವೆಂಚರ್ ಕ್ಯಾಪಿಟಲ್ ಅಲ್ಲಿ ಸಾಧಾರಣ ಎಲ್ಲ ವೆಂಚರ್ ಕ್ಯಾಪಿಟಲ್ ಎಂಟರ್ಪ್ರಿನರ್ಶಿಪ್ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಳ್ತಾರೆ, ಮತ್ತೆ ಪ್ರಾಡಕ್ಟ್ ಡೆವಲಪ್ಮೆಂಟಿಗೋ, ಟೆಸ್ಟಿಂಗಿಗೋ, ಮತ್ತೆ ನೆಟ್ವರ್ಕ್ ಆಪರ್ಚುನಿಟೀಸ್. ಈಗ ಒಂದು ಪ್ರಾಡಕ್ಟ್ ಮಾಡಿ ಅದನ್ನು ಮಾರಬೇಕಾದ್ರೆ ಆಮೇಲೆ ರೆವೆನ್ಯೂ ಬರುದಲ್ವಾ ಸರ್. ಸೊ ಅದಕ್ಕಾಗಿ ಎಂತೆಲ್ಲ ಬೇಕು, ಸೊ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದಾಗಿ ಸ್ಕೇಲಿಂಗ್ ಇಸ್ ಈಸಿ. ಒಂದು ಫೈನಾನ್ಷಿಯಲ್ ಗೈಡೆನ್ಸ್ ಅದು ಕೂಡ ಇರ್ತದೆ. ಹೌದು. ಸೊ ತುಂಬಾ ಗ್ರೂಮಿಂಗ್ ಮಾಡಿ, ಅಂದ್ರೆ ಅವರ ಪ್ರಾಡಕ್ಟ್ ತರ ಫೌಂಡರ್ಸ್ ವಿಲ್ ಟೇಕ್ ದ ಫೈನಲ್ ಕಾಲ್, ಬಟ್ ಅದು ಗ್ರೂಮಿಂಗ್ ಮತ್ತೆ ಅವರಿಗೆ ಗೈಡೆನ್ಸ್, ಮೆಂಟರ್ಶಿಪ್, ಬೇರೆ ಜನರಿಗೆಲ್ಲ ಕನೆಕ್ಟ್ ಮಾಡೋದು, ತುಂಬಾ ಸೇಲ್ಸ್ ಚಾನಲ್ಗೆ ಕನೆಕ್ಟ್ ಮಾಡೋದು, ಅದೆಲ್ಲ ಮಾಡ್ಕೊಳ್ಳೋದು. ಅದರಿಂದಾಗಿ ನೋಡಿ ಚಾನ್ಸಸ್ ಸ್ವಲ್ಪ ಬೆಟರ್ ಇದೆ. ಮೇಡಮ್, ಈಗ ನಾವು ಉಡುಪಿ ಮತ್ತು ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ 2 ಜಿಲ್ಲೆಗಳು ನೋಡುವಾಗ ಸಾಮಾನ್ಯ ಈ ಸ್ಟಾರ್ಟ್ಅಪ್ಗಳಲ್ಲಿ ಅಥವಾ ಬೇರೆ ಯಾವುದೇ ಉದ್ಯಮ ಇರ್ಬೋದು, ಅವರು ಈಗ ಒಂದು ಕಳೆದ 3-4 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ವೆಂಚರ್ ಕ್ಯಾಪಿಟಲ್ ಇದನ್ನ ಅವಲಂಬಿಸ್ತಾ ಇದ್ದಾರೆ? ತುಂಬಾ ಪಾಪ್ಯುಲರ್ ಆಗಿದೆಯಾ ಹೇಗೆ? ಹೌದು, ಇವಾಗ 2 ವರ್ಷಗಳಿಂದ ಐ ಥಿಂಕ್ ನೀವು ರೋಹಿತ್ ಭಟ್ ಅಂತ ಕೇಳಿರ್ಬೋದು, ರೋಬೋಸಾಫ್ಟ್ ಫೌಂಡರ್. ಅವರು ಅವರದ್ದು ದೊಡ್ಡ ಎಕ್ಸಿಟ್ ಎಲ್ಲ ಆಯ್ತು, ಅದು ಒನ್ ಆಫ್ ದ ಫಸ್ಟ್ ಇನ್ ಮ್ಯಾಂಗ್ಳೂರ್. ಸೊ ಅವರು ಫೌಂಡರ್ ಆಫ್ ರೋಬೋಸಾಫ್ಟ್ ಆಗಿದ್ರು. ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ಸ್ ನಮ್ದು ವೆಂಚರ್ ಕ್ಯಾಪಿಟಲ್ ಕೂಡ ಇತ್ತು, ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇತ್ತು. ಅವರು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿ ಇದೆಲ್ಲ ಹೇಗೆ ಆಗುತ್ತೆ ಅಂತ ಪರ್ಸ್ಪೆಕ್ಟಿವ್ಸ್ ನೋಡಿ, ಒಂದು ಬಿಸ್ನೆಸ್ ಅನ್ನ 100 ಮಿಲಿಯನ್ ಮಾಡ್ಬೇಕಾದ್ರೆ ಏನ್ ಬೇಕು ಅಂತ ಹೇಳಿ ಅವರು ಇನ್ವೆಸ್ಟರ್ಸ್ ತಂದು ಎಕ್ಸಿಟ್ ಕೊಟ್ಟು, ಆ ಇನ್ವೆಸ್ಟರ್ಸ್ಗೂ ಎಕ್ಸಿಟ್ ಕೊಟ್ಟಿದ್ದಾರೆ ಈಗ ಪ್ರಾಫಿಟಬಲ್. ಸೊ ಅದು ಅವರು ಅದು ಮಾಡ್ಲಿಕ್ಕೆ ಅವ್ರು 25 ವರ್ಷ ತಗೊಂಡಿದ್ದಾರೆ. ಬಟ್ ಆ ನಾಲೆಜ್ ಅನ್ನು ಇವಾಗ ಅವರು 2 ವರ್ಷದಿಂದ
KDM ಜೊತೆನೋ ಈಗ ಟೈಮ್ ಮಂಗಳೂರು ಅಂತ ಮಾಡಿದೀವಿ ನಾವು, ದ ಎಂಟರ್ಪ್ರಿನರ್ಸ್ ಇದು. ಸೊ ಅದರಲ್ಲೂ ಕೂಡ ನಾವು ಮಂತ್ಲಿ ಕ್ವಾರ್ಟರ್ಲಿ ನಾಲೆಜ್ ಶೇರಿಂಗ್ ಸೀರೀಸ್ ಮಾಡ್ತಾ ಇದ್ದೀವಿ. ನಾವು ಬೇರೆ ಬೇರೆ ಸಿಟೀಸ್ ಇಂದ ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವೆಸ್ಟರ್ಸ್ ಅಂತ ತಗೊಂಡು ಬಂದು ನಮ್ಮ ಈ ಫೌಂಡರ್ಸ್ಗಳಿಗೆ, ಈ ಲೊಕೇಶನ್ ಫೌಂಡರ್ಸ್ಗಳಿಗೆ ಏನೆಲ್ಲ ಬೇಕಾಗುತ್ತೆ, ಒಂದು ಇನ್ವೆಸ್ಟಿಂಗ್ ನಾಲೆಜ್, ಫೈನಾನ್ಷಿಯಲ್ ನಾಲೆಜ್ ಫಾರ್ ಇನ್ವೆಸ್ಟ್ಮೆಂಟ್, ಅದೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ನಿಮ್ಮ ಕೇಳಿದ ಸ್ಪೆಸಿಫಿಕ್ ಕ್ವೆಶನಿಗೆ ನಾಟ್ ಮಚ್ ಸರ್, ಇನ್ನೂ ಕೂಡ ಬೆಟರ್ ಆಗ್ಬೋದು. ಕೆಲವು ಸ್ಟಾರ್ಟ್ಅಪ್ಗಳಿದೆ ಯಾವುಗಳಿಗೆ ವೆಂಚರ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಸಿಕ್ಕಿದೆಯೋ, ಬಟ್ ದೇ ಕುಡ್ ಬಿಕಮ್ ಬೆಟರ್ ವಿತ್ ಅವರ್ ಸಪೋರ್ಟ್. ನಮ್ಮ ಶಿಕ್ಷಣ ರಂಗದಲ್ಲಿರುವಂತಹ ಬೇರೆ ಬೇರೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಹೊಸತನಕ್ಕೆ ತೆರೆದುಕೊಳ್ಳೋದು ಸ್ವಲ್ಪ ನಿಧಾನ. ಈಗ ಸಾಮಾನ್ಯ ಒಂದು US ಅಥವಾ ವೆಸ್ಟ್ ಯುರೋಪಿಯನ್ ಕಂಟ್ರಿ ನೋಡುವಾಗ ಅವ್ರು ಏನಾದರೂ ಹೊಸ ಬಂದ್ರೆ ಬೇಗವಾಗಿ ತೆರೆದುಕೊಳ್ತಾರೆ. ನಮ್ಮ ಸ್ವಲ್ಪ ಟ್ರೆಡಿಷನಲ್ ಮೈಂಡ್ಸೆಟ್ ಆದ್ರಿಂದ ಪಕ್ಕನಿಂತ ಹೊಸಕ್ಕೆ ತೆರೆದುಕೊಳ್ಳೋದು ಕಷ್ಟ. ಹೌದು ಸರ್. ಇಂತಹ ಹೊಸ ಹೊಸ ರೀತಿಯ ಇನ್ವೆಸ್ಟ್ಮೆಂಟ್ ಕ್ರಮಗಳಿದಾವಲ್ಲ, ಇದಕ್ಕೆ ತಮ್ಮ ತಮ್ಮ ವಿದ್ಯಾರ್ಥಿಗಳನ್ನು, ಯುವ ಜನರನ್ನ ಸಿದ್ಧಗೊಳಿಸಲಿಕ್ಕೆ ನಮ್ಮ ಶಿಕ್ಷಣ ರಂಗಗಳಿರ್ಬೋದು, ಸ್ಕಿಲ್ ಸೆಂಟರ್ಗಳಿರ್ಬೋದು, ಇವರೆಲ್ಲ ಏನು ಮಾಡಬಹುದು ಮೇಡಮ್? ಸರ್, ಈಗ ಎಲ್ಲ ಕಾಲೇಜ್ಗಳಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ, ಅದರಲ್ಲಿ ಕೆಲವು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಬಟ್ ಅದರ್ ದನ್ ದ್ಯಾಟ್ ಐ ಥಿಂಕ್ ಕರಿಕ್ಯುಲಮ್ ಅಲ್ಲಿ ಅವರಿಗೆ ಸೆಷನ್ಸ್ ಎಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಕೆಲವರಿಗೆ ನಂದೇ ಆದ ಬಿಸ್ನೆಸ್ ಇರಬೇಕು ಅಂತ. ಸೊ ಅಂತ ಮಕ್ಕಳಿಗಾಗಿ ಅಟ್ಲೀಸ್ಟ್ ಇಫ್ ನಾಟ್ ಆಲ್ 100, ಅಟ್ಲೀಸ್ಟ್ 10 ಆಫ್ ದೆಮ್ ಮೇ ಬಿ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸಮಥಿಂಗ್ ನ್ಯೂ. ಸೊ ಅವ್ರಿಗಾಗಿ ಅಂದ್ರೆ ಐ ಥಿಂಕ್ ಗೌರ್ಮೆಂಟ್ ಇಸ್ ಆಲ್ಸೋ ಸೇಯಿಂಗ್ ಆನ್ಯುವಲಿ ಒಂದು ಅಟ್ಲೀಸ್ಟ್ ಒಂದು ಕಾನ್ಫರೆನ್ಸ್ ಅದು ಅಂತ ನೆಟ್ವರ್ಕಿಂಗ್ ಸೆಷನ್ ಏನಾದ್ರೂ ಒಂದು ಇರಲೇಬೇಕು ಪ್ರತಿ ಕಾಲೇಜಲ್ಲಿ. ರೀಸೆಂಟ್ಲಿ ಐ ಥಿಂಕ್ ಎಲೋಶಿಯಸ್ ಅಲ್ಲಿ ಕೂಡ ಇತ್ತು, ಅವ್ರದ್ದು ಪ್ರೋಗ್ರಾಮ್ ಇತ್ತು, ಇನ್ನೋವೇಷನ್ ಡೇ ಇತ್ತು, ಸ್ಟಾರ್ಟ್ಅಪ್ ನಾಲೆಜ್ ಸ್ವಲ್ಪ ಶೇರ್ ಮಾಡಿದ್ದಾರೆ. ಸೊ ಅಂತ ಪ್ರೋಗ್ರಾಮ್ಸ್ ಎಲ್ಲ ವಿಲ್ ಹೆಲ್ಪ್ ಇನ್ ದ ಅಪ್ಸ್ಕಿಲ್ಲಿಂಗ್ ದ ನ್ಯೂ ಜನರೇಷನ್. ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಇಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಒಂದು ಡಿಗ್ರಿ ಆದ್ರ ಮೇಲೆ. ಇನ್ನೇನ್ ಮಾಡೋದಪ್ಪ, ಉದ್ಯೋಗ ಸಿಗ್ತಾ ಇಲ್ವಾ, ನಾನೇ ಶುರು ಮಾಡ್ಬೇಕಾ, ಹೀಗೆಲ್ಲ ಇರ್ತದೆ. ಇದನ್ನ ಸಾಮಾನ್ಯ ಎಷ್ಟು ಬೇಗನೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ಬೋದು. ಈಗ ಒಂದು ಉದ್ಯಮ ಅಂತ ಹೇಳಿದ್ರೆ ಅದು 50-50. ತನ್ನ ಒಂದು ಪ್ರಾಡಕ್ಟ್ ಏನು, ಅದ್ರ ಬಗ್ಗೆ ಟೆಕ್ನಿಕಲ್ ಎಷ್ಟು ಯೋಚನೆ ಮಾಡಬೇಕು, ಫೈನಾನ್ಷಿಯಲ್ ಆಗಿ ಕೂಡ ಅಷ್ಟೇ ಯೋಚನೆ ಮಾಡಬೇಕು. ಇದನ್ನ ವಿದ್ಯಾರ್ಥಿಗಳು ತುಂಬಾ ಆರಂಭದ ದಿನಗಳಿಂದ ಕಲಿಬೇಕಾಗ್ತದೆ. ಡೆಫಿನೆಟ್ಲಿ ಸರ್, ಕರೆಕ್ಟ್. ನೀವು ಐಡೆಂಟಿಫೈ ಮಾಡಿದ್ದೀರ ಈ ಇಶ್ಯೂ ಅನ್ನ. ಇವಾಗ ನಾವು ಸ್ಟಾರ್ಟ್ಅಪ್ ಫೌಂಡರ್ಸ್ ಅನ್ನು ನೋಡುವಾಗ ಮಿನಿಮಮ್ 25 years ಆಗಿರುತ್ತೆ ಅವ್ರಿಗೆ. ಬಟ್ ಅಟ್ ಸಮ್ ಪಾಯಿಂಟ್ ಈಗ ಪ್ರಾಡಕ್ಟ್ ಎಲ್ಲ ಡೆವಲಪ್ ಮಾಡುವಾಗ ಅವರಿಗೆ ಸ್ವಲ್ಪ ಪ್ರಾಡಕ್ಟ್ ನಾಲೆಜ್ ಇರಲೇಬೇಕು. ಅದಂದ್ರೆ ಅದೆಲ್ಲ ಕಾಲೇಜಲ್ಲಿ ಏನೋ ಕಲಿತಿದ್ದಾರೆ, ಟೆಕ್ನಿಕಲ್ ನಾಲೆಜ್ ಇರಲೇಬೇಕು ಸರ್. ಇಲ್ಲ ಸ್ವಲ್ಪ ಈ ಕಂಪನಿಯಲ್ಲಿ ಕೆಲಸ ಮಾಡಿ 1-2 ವರ್ಷ ಎಕ್ಸ್ಪೀರಿಯನ್ಸ್ ತಂದಿರಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಅವರಿಗೆ ವರ್ಲ್ಡೇ ಗೊತ್ತಿಲ್ಲ, ಏನೋ ಒಂದು ಮಾಡ್ಕೊಳ್ತಾರೆ. ಸೊ ಬೇಸಿಕ್ ಅಟ್ಲೀಸ್ಟ್ ನಾಲೆಜ್ ಇರಲೇಬೇಕು. ಫೈನಾನ್ಷಿಯಲ್ ನಾಲೆಜ್ ಇಂಜಿನಿಯರ್ಸ್ಗೆ ಇವಾಗ ಇದೆ, ಎಲ್ಲರೂ ಇವಾಗ ಫೈನಾನ್ಷಿಯಲಿ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಈವನ್ ಸ್ಕೂಲ್ಸಲ್ಲೂ ಕೂಡ ಫೈನಾನ್ಷಿಯಲ್ ಕರಿಕ್ಯುಲಮ್ಸ್ ಇದೆ. ಬಟ್ ಡಿಗ್ರಿ ಇದ್ರೆ ಬೆಟರ್ ಸರ್, ಬಿಕಾಸ್ ಸ್ವಲ್ಪ ಅವರಿಗೆ ನಾಲೆಜ್ ಇರುತ್ತೆ, ಟೆಕ್ನಿಕಲ್ ನಾಲೆಜ್ ಇಲ್ಲ. ಇವಾಗ ಏನಾದರೂ ಫಿನ್ಟೆಕ್, ಎಡ್ಟೆಕ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಆ ಟೆಕ್ನಾಲಜಿಕಲ್ ಆರ್ಕಿಟೆಕ್ಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ಅವರಿಗೆ ಗೊತ್ತಾಗಬೇಕಾದ್ರೆ ನಮ್ಮ ಈ ಫಾರ್ಮಲ್ ಎಜುಕೇಶನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒನ್ಸ್ ಯು ಗೋ ಔಟ್ಸೈಡ್ ದಿಸ್, ಅಂದರೆ ದೊಡ್ಡ ಸ್ಟಾರ್ಟ್ಅಪ್ಸ್ಗೋ, ದೊಡ್ಡ ವೆಂಚರ್ ಕ್ಯಾಪಿಟಲ್ಗೆ ಹೋದರೆ ಅವರು ಫೌಂಡರ್ ಎಕ್ಸ್ಪೀರಿಯನ್ಸ್ ತುಂಬ ನೋಡ್ಕೋತಾರೆ. ಎಲ್ಲಿ ಕಲ್ತಿದ್ದಾರೆ, ಯಾವ ಕಾಲೇಜಲ್ಲಿ ಕಲ್ತಿದ್ದಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಬಂದಿದೆ, ಅದೆಲ್ಲ ನೋಡ್ಕೋತಾರೆ. ಸೊ ಅದು ಫಂಡಿಂಗಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಫೌಂಡರ್ ಪ್ರೊಫೈಲ್. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೌದು, ಇದನ್ನ ತುಂಬ ಜಾಗ್ರತೆಯಾಗಿ ಕಲಿಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹೆಚ್ಚಿನ ಮಕ್ಕಳಿಗೆ, ಈಗ ನಾವು ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಾಯ್ದು, ನಮ್ಗೆ ಏನೇನು ಗೊತ್ತಿರಲಿಲ್ಲ. ಈಗ ಕೆಲವರಿಗಾದ್ರೂ ಗೊತ್ತಿರಬಹುದು, ಆದರೆ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬ ತಜ್ಞರಿಂದ ನಮಗೆ ತರಬೇತಿ ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ಹೌದು, ಅದು ಮತ್ತೆ ಬ್ಯಾಂಕಿನ ಸಾಲ ತಗೊಂಡು ಮತ್ತೆ ಕಲಿತಾ ಹೋಗುದು ಅಂತ. ಹೌದು ಸರ್, ಹಾಗಿಲ್ಲ. ಆದರೆ ಈಗ ತುಂಬಾ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬೆಂಗಳೂರಂತಹ ಸ್ಥಳಗಳು ಉಂಟು. ಮಂಗಳೂರು ತುಂಬಾ ಉತ್ಸಾಹಿಯಾದಂತಹ, ಜನಪರರಾದಂತಹ CA ಚಾರ್ಟರ್ಡ್ ಅಕೌಂಟೆಂಟ್ಸ್ ಯುವ ಜನರಿಗೆ ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನ ನಮ್ಮ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಸರ್? ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂಚಿನ ಕ್ವೆಶನ್ಗೆ ಸ್ವಲ್ಪ ಕನೆಕ್ಟ್ ಮಾಡ್ತಾ ಹೇಳ್ತೇನೆ ನಾನು. ಈಗ ಫೌಂಡರ್ಸ್ ಅಂತ ಹೇಳುವಾಗ ಒಂದು ಫೌಂಡ್ರಿಗೆ ಎಲ್ಲ ನಾಲೆಜ್ ಇರಲ್ಲ. ಒಬ್ಬರಿಗೆ ಟೆಕ್ನಾಲಜಿ ನಾಲೆಜ್ ಇರುತ್ತೆ, ಇನ್ನೊಬ್ಬರಿಗೆ ಫೈನಾನ್ಷಿಯಲ್ ನಾಲೆಜ್. ಸೊ ಜನರಲಿ 2 ಫೌಂಡರ್ ಇರೋದು ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಎಲ್ಲರಿಗೆ ಕಲಿಯಲಿಕ್ಕಾಗಲ್ಲ. ಈಗ ನಿಮ್ಮ ಕ್ವೆಶನಿಗೆ ಬಂದ ಹಾಗೆ CA ಇನ್ಸ್ಟಿಟ್ಯೂಟ್ಸ್ಗಳು ಅವ್ರು ಏನು ಮಾಡ್ತಾರೆ, ತುಂಬ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾರೆ. ಸೊ ಅಂಥ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಕಾಲೇಜ್ಗಳು ಕೊಲ್ಯಾಬ್ರೇಟ್ ಮಾಡಿ, MOUs ಮಾಡಿ, ಒಂದು ಹಾಫ್ ಆನ್ಯುವಲ್ ಸೆಷನ್ಸು ಕಂಡಕ್ಟ್ ಮಾಡಿ, ಜಸ್ಟ್ ಒಂದು ಬಿಸ್ನೆಸ್ ಮಾಡೆಲ್ ಹೇಗೆ ಮಾಡ್ಬೋದು,
ನಿಮ್ಮ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಲಿಕ್ಕೆ ಒಂದು ಎಂತ ಮಾರ್ಕೆಟಿಂಗ್ ಚಾನಲ್ಸ್ ಯೂಸ್ ಮಾಡ್ಬೋದು, ಇಷ್ಟು ಪ್ರಾಡಕ್ಟ್ ಮಾಡಿದ್ರೆ ನಿಮ್ಮ ಬಜೆಟಿಂಗ್ ಹೇಗೆ ಮಾಡ್ಬೋದು, ಅದೆಲ್ಲ ಒಂದು ಅವೇರ್ನೆಸ್ ಇದ್ರೆ ಬೆಟರ್ ಸರ್. ಬಿಕಾಸ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿ ಹಾಗೆ ಇಡ್ಲಿಕ್ಕಾಗಲ್ಲ, ಅದನ್ನು ಎಷ್ಟು ರೇಟಿಗೆ ಮಾರಬೇಕು, ಎಷ್ಟು ರೇಟಿಗೆ ಮಾರಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಗ್ರಾಸ್ ಪ್ರಾಫಿಟ್ ಎಷ್ಟು, ಅದೆಲ್ಲ ಸ್ವಲ್ಪ ಫೈನಾನ್ಷಿಯಲ್ ನಾಲೆಜ್ ಇರಲೇಬೇಕು ಸರ್. ನಿಮ್ಮ ಯೂನಿಟ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ ನಾವು ವೆಂಚರ್ ಕ್ಯಾಪಿಟಲ್ ವರ್ಲ್ಡ್ ಅಲ್ಲಿ. ಅಂದ್ರೆ ಎವ್ರಿ ಯೂನಿಟ್ ಸೆಲ್ ಮಾಡಿದಕ್ಕೆ ಎಷ್ಟು ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂತ, ಆ ನಾಲೆಜ್ ಎವ್ರಿ ಫೌಂಡರ್ ಹ್ಯಾಸ್ ಟು ಹ್ಯಾವ್. ಸೊ ಅದಕ್ಕೆ ಐ ಥಿಂಕ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಹೆಲ್ಪ್ ದೆಮ್. ಅದೇ ಮೇಡಮ್, ಈಗ ಉಡುಪಿ ಮತ್ತು ಮಂಗಳೂರಿನ ಒಂದೇ ನೆಲ ಅಂತ ಹೇಳ್ಬೋದು. ಹೌದು. ಇಲ್ಲಿ ಉದ್ಯಮಶೀಲತೆ ಒಂದು ನಾವು ಅದನ್ನ ಬೇರೆ ಸ್ಥಳಗಳಲ್ಲಿ ಕಂಪೇರ್ ಮಾಡುವ ಹಾಗಿಲ್ಲ. ಒಂದು ವಿಶೇಷವಾದಂತಹ ಒಂದು ಬಿಸಿನೆಸ್ ಮಾಡೆಲ್ ಅನ್ನ ನಮ್ಮ ನೆಲ ಹಾಕಿ ಕೊಟ್ಟಿದೆ. ಸ್ಟಾರ್ಟ್ಅಪ್ ಕೂಡ ನಮ್ಮ ರಾಜ್ಯದಲ್ಲಿ ತುಂಬಾ ಉತ್ತಮವಾದಂತಹ ತಳಹದಿಯನ್ನು ನಮ್ಮ ನೆಲ ಹಾಕಿ ಕೊಟ್ಟಿದೆ ಈ ನಮ್ಮ ಕರಾವಳಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಮತ್ತು ಈ ಇನ್ವೆಸ್ಟ್ಮೆಂಟ್ ಇಂದ ತಮ್ಮ ಕ್ಯಾಪಿಟಲ್ ಅನ್ನು ಪಡೆಯೋರು ಮುಂದಿನ ಒಂದು ಸನ್ನಿವೇಶ ಹೇಗಿರ್ಬೋದು ಮೇಡಮ್? ಹೌದು ಸರ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂತ ಹೇಳಿದ್ರೆ, ಈಗ ಬೆಂಗಳೂರು ಇಟ್ ಹ್ಯಾಸ್ ಗ್ರೋನ್, ಅದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಎಲ್ಲ ಸ್ಟಾರ್ಟ್ಅಪ್, ವರ್ಲ್ಡ್ ಸ್ಟಾರ್ಟ್ಅಪ್ಸ್ ಕೂಡ ಇದೆ, ಇಂಡಿಯಾ ಸ್ಟಾರ್ಟ್ಅಪ್ಸ್, ಇಟ್ಸ್ ಸ್ಟಾರ್ಟ್ಅಪ್ ಹಬ್ ಅಂತ ಹೇಳ್ತೇವೆ. ಬಟ್ ಬೆಂಗಳೂರು ಒಂದೇ ಆಗ್ಲಿಕ್ಕೆ ಆಗಲ್ಲ, ಅಂದ್ರೆ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ KDEM, ನಮ್ದು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಏನ್ ಮಾಡಿದೆ ಅಂತ ಹೇಳಿ ಬಿಯಾಂಡ್ ಬೆಂಗಳೂರು ಅಂತ ಮಾಡಿದೆ. ಅದರಲ್ಲಿ ಮಂಗಳೂರು ನಮ್ದು ಒನ್ ಆಫ್ ದ ರೀಜನ್ಸ್. ಅಲ್ಲಿ ಹುಬ್ಬಳ್ಳಿ ಇದೆ, ಮೈಸೂರು ಇದೆ, ಕೆಲವೆಲ್ಲ ಚಿಕ್ಕ ಚಿಕ್ಕ ಪುಟ ಇದೆ. ಮಂಗಳೂರು ಕೂಡ ಒಂದು ಕ್ಲಸ್ಟರ್ ಮಾಡ್ಕೊಂಡಿದೆ. ಸೊ ಅದರಿಂದಾಗಿ ನಮ್ಮ ಮಂಗಳೂರಲ್ಲಿ ಎಷ್ಟು IT ಪಾರ್ಕ್ ಬೆಳಿಬೇಕೋ ಅವರು ಒಂದು ಪ್ಲಾನ್ ಮಾಡಿದ್ದಾರೆ. ನಮ್ಮ ಈ ಜಿಲ್ಲೆಯ ಎಂಟರ್ಪ್ರಿನರ್ಸ್ಗಳು ಒಟ್ಟಿಗೆ ಬಂದು, ರೋಹಿತ್ ಭಟ್ ಒಬ್ರು, ಮತ್ತೆ ನಮ್ಮ ಕಲ್ಬಾವಿ ಸರ್ ಇದ್ದಾರೆ, ತುಂಬಾ ಜನ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ದಾರೆ ಹೇಳಿದ್ರೆ, ನಮ್ಗೆ ಈ ನಮ್ಮ ಮಂಗಳೂರು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟೆಲ್ಲ ಎಂಟರ್ಪ್ರಿನರ್ಸ್ ಇದೆ, ಇಷ್ಟೆಲ್ಲ ಅಬಿಲಿಟೀಸ್ ಇದೆ, ನಮ್ದು ಹೆಲ್ತ್ ಟೆಕ್, ನಮ್ದು ಹೆಲ್ತ್ ಫೆಸಿಲಿಟೀಸ್ ಒಳ್ಳೆ ಇದೆ, ಎಜುಕೇಶನ್ ಫೆಸಿಲಿಟೀಸ್ ಒಳ್ಳೆ ಇದೆ, ಟಾಪ್ ಕಾಲೇಜಸ್ ಇದೆ, ಬ್ಯಾಂಕ್ಸ್ ಗಳು ಇಲ್ಲಿಂದಲೇ ಬಂದಿರೋದು. ಸೊ ಆಂಟರ್ಪ್ರಿನಲ್ ಸ್ಕಿಲ್ ಇನ್ ಜೀನ್ಸ್ ಅಲ್ಲೇ ಇದೆ ನಮ್ದು ಅಂತ ಒಂದು ಅವ್ರು ಸ್ಟಡಿ ಮಾಡಿಬಿಟ್ಟು ಇವಾಗ ಟೈ ಚಾಪ್ಟರ್ ಅಂತ ಕ್ರಿಯೇಟ್ ಮಾಡಿ KDEM ಜೊತೆ ಕೂತ್ಕೊಂಡು ಅವರು ಇದು ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ನಮಗೆ ಒಳ್ಳೆ ಇನ್ನೂ ಕೂಡ ಕನೆಕ್ಷನ್ಸ್ ಬೆಟರ್ ಬೇಕು ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಮ್ಯಾಂಗ್ಳೂರ್ ಇವಾಗ ಈಗ ಆಲೋಚನೆ ಮಾಡ್ತಾ ಇದೆ ಸರ್. ನಾವು ವಿ ಆರ್ ಎಮರ್ಜಿಂಗ್, ಒನ್ ಆಫ್ ದ ಎಮರ್ಜಿಂಗ್ ಹಬ್ಸ್ ಅಂತ ಹೇಳ್ಬೋದು. ಮೇಡಮ್, ನಮಗೆ ಸಾಮಾನ್ಯವಾಗಿ ಕಳೆದ ಒಂದು 15-20 ವರ್ಷದಲ್ಲಿ ನಮಗೆ ಬಂದಂತಹ ಒಂದು ವಿಲಕ್ಷಣ ಕಲ್ಪನೆ ಅಥವಾ ಒಂದು ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಇಂತಹ ಎಲ್ಲ ಉದ್ಯಮಗಳು ತುಂಬಾ ದೊಡ್ಡ ದೊಡ್ಡ ಸಿಟಿಲಿ ಇರಬೇಕು. ಆದ್ರೆ ನಾವಿದೇ ಅಮೆರಿಕದ ವಾತಾವರಣ ತಗೊಂಡಾಗಲಿ ಹಾಗಿಲ್ಲ. ನಮ್ಮವ್ರು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಆಶ್ಚರ್ಯ ಅಂತ ಹೇಳಿದ್ರೆ ಅತ್ಯಂತ ಸಣ್ಣ ಪುಟ್ಟ ಟೌನ್ಗಳು, ಏನು ನಮ್ಮ ಮುದರಂಗಡಿ, ಬೆಳ್ಮಣ್ಣು ಹೀಗೆ ಕಾಣುವಂತಹ ಸಣ್ಣ ಪಟ್ಟಣಗಳಲ್ಲಿ ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ಗಳು ಆಗ್ತವೆ. ಅದರಿಂದಾಗಿ ನೀವು ಹೇಳಿದ ಹಾಗೆ ಬೆಂಗಳೂರು ಕಂಜೆಸ್ಟೆಡ್, ಎಲ್ಲಾ ತರದಲ್ಲೂ ಕಂಜೆಸ್ಟೆಡ್ ಆದಂತಹ ಬೆಂಗಳೂರು ಅಂತವನ್ನು ಸ್ವಲ್ಪ ಈಸ್ ಮಾಡಬಹುದು ನಾವು. ಇದಕ್ಕೆ ಈ ವೆಂಚರ್ ಕ್ಯಾಪಿಟಲ್ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಿ ಬಂದಿತ್ತು, ಆಧಾರವಾಗಿ ಬಂದಿತ್ತು? ಯಾಕಂತ ಹೇಳಿದ್ರೆ ನಾವು ಎಲ್ಲಾ ತರದಲ್ಲಿಯೂ ನಮ್ಮ ಎನ್ವೈರನ್ಮೆಂಟ್, ಫೈನಾನ್ಸ್, ಮ್ಯಾನೇಜ್ಮೆಂಟ್ ಎಲ್ಲದರ ಮೇಲೆ ಹಾಕುವಂತಹ ಪ್ರೆಷರ್ನ ಕಡಿಮೆ ಮಾಡಬಹುದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಣ್ಣ ಪಟ್ಟಣಗಳಿದ್ದಾವೆ, ಇಲ್ಲಿಯೂ ಎಲ್ಲ ಅವಕಾಶ ಇದೆ. ನಮ್ಮವರು ಅಮೆರಿಕಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಈ ಹೆಬ್ರಿ, ಬಸ್ಮಾರು ಇಂತ ಹಳ್ಳಿಲೇ ಇರುವುದು. ನಾವು ಅಮೆರಿಕ ಅಂತ ಹೇಳ್ತೇವೆ ಅಷ್ಟೇ. ಹೌದು ಸರ್, ಕರೆಕ್ಟ್ ಆಗಿ ನಾವು ನಮ್ಮಲ್ಲಿ ಅದನ್ನ ಮಾಡಬಹುದಲ್ಲ ಮೇಡಮ್? ಹೌದು, ಡೆಫಿನೆಟ್ಲಿ ಸರ್. ಇದಕ್ಕೆ ಒಂದು ಅನೆಕ್ಡೋಟ್ ಅಂತ ಹೇಳ್ತೇವೆ. ಸೊ ನಾವು ವೆಂಚರ್ ಕ್ಯಾಪಿಟಲ್ ಸ್ಟಾರ್ಟ್ ಮಾಡುವಾಗ ನಮ್ಮ ಒಬ್ಜೆಕ್ಟಿವ್ ಏನಿತ್ತು, ಈ ಉಡುಪಿಯಲ್ಲೇ ಮಾಡಬೇಕು ನಮ್ದು ಅಂತ. ಉಡುಪಿ ಈಗ ಇಂಡಿಯಾ ವೈಸ್ ನೋಡಿ Tier 3 ಸಿಟಿ. ಸೊ ಉಡುಪಿಯಲ್ಲಿ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೋದ್ವಿ ಸರ್. ಡ್ರಾಪ್ ಡೌನ್ ಅಲ್ಲಿ ಉಡುಪಿ ಅಂತ ಹೆಸರಿಲ್ಲ. ಸೊ ಸೆಬಿ ಆಫೀಸರಿಗೆ ಫೋನ್ ಮಾಡಿ, ಉಡುಪಿ ನೀವು ಹೋಟೆಲ್ ಕೇಳಿದ್ದೀರಾ, ಸಿಟಿಯನ್ನು ಆ್ಯಡ್ ಮಾಡಿ ಸರ್ ಅಂತ ಹೇಳಿ ಅಪ್ಲಿಕೇಶನ್ ಫಿಲ್ ಮಾಡಿ ವಿ ಬಿಕೇಮ್ ಒನ್ ಆಫ್ ದ ಫಸ್ಟ್ Tier 3 ಸಿಟಿಯಲ್ಲಿ ಫಸ್ಟ್ ಫಂಡ್ ಸರ್ ನಮ್ದು ಇವಾಗ. ಸೊ ನಮಗೆ ನಮ್ಮೂರಲ್ಲೇ ಆಗಬೇಕು ಅಂತ. ಸೊ ಅಲ್ಲಿಂದ ನಮ್ಮ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಇನ್ ಇಂಡಿಯಾ ಫ್ರಮ್ Tier 3 ಸಿಟಿ. ಇವಾಗ ವಿ ಆರ್ ಪ್ರೌಡ್ ಆಫ್ ದಾಟ್. ಇವಾಗ ನಾವು ಏನ್ ಮಾಡ್ತಾ ಇದ್ದೇವೆ, ಸೊ ಅಂತ ಇನ್ವೆಸ್ಟ್ಮೆಂಟ್ ಫಂಡ್ ಮತ್ತು ಬರಬೇಕು. ಸಂವಿತಿ ಅಂತ ಒಂದಿದೆ, ಅದು ಕೂಡ ಒಂದು ವೆಂಚರ್ ಕ್ಯಾಪಿಟಲ್, ಬಟ್ ಅವರ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ಸ್ ಎಲ್ಲ ಇದೆ. ಸೊ ಇನ್ನೊಂದಿದೆ ನಮ್ದು. ಸೊ ಆ ತರ ಮಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡ್ಬೋದು, ಬಿಕಾಸ್ ವಿ ಹ್ಯಾವ್ ಇನಫ್ ಪ್ರೊಫೆಷನಲ್ಸ್. ತುಂಬಾ ಜನ ಮಾತಾಡುವಾಗ, ಹೌದು ನಂಗೆ ಮಂಗಳೂರಿಗೆ ವಾಪಸ್ ಬರಬೇಕು, ಬಟ್ ಆಪರ್ಚುನಿಟೀಸ್ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಆಪರ್ಚುನಿಟೀಸ್ ಇವಾಗ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ತುಂಬಾ ಆ ರೀತಿಯಲ್ಲಿ. ಸೊ ಎಂಟರ್ಪ್ರಿನರ್ಶಿಪ್ ಜಾಸ್ತಿ ಆದ ತಕ್ಷಣ
ಎಂಪ್ಲಾಯೀಸ್ ಕೂಡ ಬೇಕಲ್ವಾ ಸರ್ ಒಂದು ಫೌಂಡರಿಗೆ. ಸೊ ಆ ಟೈಪಲ್ಲಿ ನಮ್ಮ ಜನರು ಬ್ಯಾಂಗ್ಳೂರಿಗೆ ಹೋದವ್ರು ವಾಪಸ್ ಬಂದು, ಇನ್ನು ಕೋವಿಡ್ ವಾಸ್ ಒನ್ ಆಫ್ ದ ರೀಸನ್ಸ್. ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು, ಮತ್ತೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾನು ಕೂಡ ಬೆಂಗಳೂರಲ್ಲಿದ್ದೆ 10 ವರ್ಷ. ಆಮೇಲೆ ಕೋವಿಡ್ ಆದ ತಕ್ಷಣ ವರ್ಕ್ ಫ್ರಮ್ ಹೋಮ್ ಆದ ತಕ್ಷಣ ಹೋಮಲ್ಲೇ ಇರುವಂತ ಆಯ್ತು. ಸೊ ಅದೇ ಈ ಆಪರ್ಚುನಿಟಿ ಬಂದು ಮಂಗಳೂರಲ್ಲಿ ಒಂದು ಕೆಲಸ ಆಯ್ತು. ನನ್ನಂತವ್ರು ತುಂಬಾ ಜನ ಇದ್ದಾರೆ. ಸೊ ಒಂದು ಸೆನ್ಸಸ್ ಮಾಡಿದಾಗೆ 2 ಲಕ್ಷ ಇಂಜಿನಿಯರ್ಸ್ ಇದ್ದಾರೆ ಸರ್ ನಮ್ಮ ರೀಜನ್ ಅಲ್ಲಿ. ಅದರಲ್ಲಿ 80% ಜನ ಬೆಂಗಳೂರಿಗೋ ಬೇರೆ ಸಿಟಿಗೆ ಹೋಗ್ತಾರೆ. ಸೊ ನಾವು ಅವರನ್ನು ರಿಟೈನ್ ಮಾಡಿದ್ರೆ ಒಂದು ಫುಲ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ಬೋದು. ಅದು ಸ್ಟಾರ್ಟ್ಅಪ್ ಆಗಲಿ, IT ಪಾರ್ಕ್ ಆಗಲಿ, ಏನೋ ಆಗಲಿ. ಸೊ ಆಸ್ ಅ ಟೌನ್ ವಿ ಕುಡ್ ಗ್ರೋ. ಹಾಗಾದ್ರೆ ಈಗ ಇಡೀ ಸಿಚುವೇಶನ್ ರಿವರ್ಸ್ ಆಗಿದೆ. ಹೌದು, ಅವಕಾಶವನ್ನು ಹುಡುಕೊಂಡು ದೂರ ಹೋಗಬೇಕಾಗಿತ್ತು. ಈಗ ನಮ್ಮ ಮನೆಯ ಪಕ್ಕದಲ್ಲಿ ಅವಕಾಶ ಇದೆ. ಹೌದು ಸರ್, ಹೌದು. ವೆಂಚರ್ ಕ್ಯಾಪಿಟಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅದು ಅವಕಾಶ ಒಂದು ಕೈಗೆ ತಂದು ಕೊಡುತ್ತೆ. ಮುಂಚೆ ಈಗ ಫಂಡಿಂಗ್ ಈ ಸ್ಟಾರ್ಟ್ಅಪ್ಗಳು ಮಂಗಳೂರಲ್ಲೇ ಇರ್ಬೋದು, ತುಂಬಾ ಸ್ಟಾರ್ಟ್ಅಪ್ಸ್ ಮಂಗಳೂರಲ್ಲೇ ಇದೆ. ಬಟ್ ಅವರ ಕಸ್ಟಮರ್ಸ್ ಕುಡ್ ಬಿ ಗ್ಲೋಬಲ್. ಈ ವೆಂಚರ್ ಕ್ಯಾಪಿಟಲ್ಸ್ಗೆ ನೀವು ಎಲ್ಲಿ ನಿಮ್ಮ ಕಂಪನಿ ಇದೆ, ದೇ ಡೋಂಟ್ ಮೈಂಡ್ ಇಟ್, ಅವ್ರು ಎಲ್ಲೂ ಇರಲಿ ನೀವು. ಬಟ್ ನಿಮ್ಮ ಕಸ್ಟಮರ್ಸ್ ಎಲ್ಲಿದ್ದಾರೆ ಇಂಪಾರ್ಟೆಂಟ್. ನಿಮ್ಮ ಕಸ್ಟಮರ್ಸ್ ಗ್ಲೋಬಲ್ ಇದ್ರೆ ಅವ್ರಿಗೆ ಅಷ್ಟೇ ಸಾಕು. ಬಿಕಾಸ್ ಅವರಿಗೆ ಇವೆಂಚುಯಲಿ ಏನ್ ಬೇಕು ಸರ್, ಅವರಿಗೆ ರಿಟರ್ನ್ಸ್ ಬೇಕಲ್ವಾ. ನೀವು ಸೆಲ್ ಮಾಡಿ ಪ್ರಾಫಿಟೇಬಲ್ ಆಗ್ಲಿ, ಎಕ್ಸಿಟ್ ಆಗ್ಬೇಕು ಅವ್ರಿಗೆ. ಸೊ ನೀವು ಮಂಗಳೂರಲ್ಲಿರಿ, ಬೆಳ್ಮಣ್ಣಲ್ಲಿರಿ, ಪುತ್ತೂರಲ್ಲಿರಿ, ಎಲ್ಲಿ ಬೇಕಾದ್ರೂ ಇರಿ, ಬಟ್ ನಿಮ್ಮ ಕಸ್ಟಮರ್ಸ್ ಗ್ಲೋಬಲ್ ಇದ್ದಾರ ನೋಡ್ತಾರೆ. ಸೊ ಅದ್ರ ಪ್ರಕಾರ ಇದಾಗತ್ತೆ. ಸೊ ದರ್ ಇಸ್ ಲಾಟ್ ಆಫ್ ಅಪರ್ಚುನಿಟೀಸ್ ಆ್ಯಂಡ್ ಇದೆಂತ ಹೇಳ್ತಾರೆ, ಅವಕಾಶಗಳು ತುಂಬಾ ಇದೆ ಇವಾಗ. ಅದನ್ನು ಒಳ್ಳೆ ಕನೆಕ್ಷನ್ ಮಾಡಿ ಸ್ಟಾರ್ಟ್ಅಪ್ಸ್ಗಳು ಯೂಸ್ ಮಾಡಬೇಕು. ಈವನ್ ಒಂದು ಪಾಯಿಂಟ್ ಆಡ್ ಮಾಡ್ಬೋದು ಹಿಯರ್. ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ ಇವಾಗ ತುಂಬಾ ಅವರದೇ ಒಂದು ಫಂಡ್ ಇದೆ, ಕ್ಲಸ್ಟರ್ ಲೆವೆಲ್ ಫಂಡ್ ಇದೆ, ಸ್ಟೇಟ್ ಲೆವೆಲ್ ಫಂಡ್ ಇದೆ. ಸೊ ಅವ್ರು ಕೂಡ ಅವ್ರದ್ದು ವೆಂಚರ್ ಕ್ಯಾಪಿಟಲ್ ಆಮ್ ಮಾಡ್ಕೊಂಡಿದ್ದಾರೆ, ಕಿಟ್ ವಿನ್ ಫಂಡ್ ಅಂತ. ಏನಂತ ಹೇಳಿ, ಟೆಕ್ನಾಲಜಿಗೆ ಏನಾದ್ರು ಬೇಕಾದ್ರೆ ಅವರು ಕೂಡ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಥರ ಅಪರ್ಚುನಿಟೀಸ್ ಇದೆ. ಗೌರ್ಮೆಂಟ್ ಅಲ್ಲೂ ಫಂಡ್ ಇದೆ, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಫಂಡ್ ಇದೆ. ಹಾಗಿದ್ರೆ ಮೊದಲಿನ ಹಾಗೆ ನಾನೇನೋ ಮಾಡಬೇಕು, ಆದ್ರೆ ನನಗೆ ಬಂಡವಾಳ ಕೊಡೋರು ಯಾರಿದ್ದಾರೆ ಅಂತ ಹುಡುಕ್ಬೇಕಾಗಿತ್ತು. ಆದ್ರೀಗ ಬಂಡವಾಳ ಇಟ್ಕೊಂಡು ಸ್ಟಾರ್ಟ್ಅಪ್ನವ್ರು ಬನ್ನಿ ಅಂತ ಹೇಳುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಹೌದು ಸರ್, ಈಗ ಆಪೋಸಿಟ್ ಆಗಿದೆ. ನೀವು ಒಳ್ಳೆ ಪ್ರಾಡಕ್ಟ್ ತೋರಿಸ್ತೀರಾ, ಈ ಪ್ರಾಡಕ್ಟ್ಗೆ ಮಾರ್ಕೆಟ್ ಇದೆ, ಒಂದು ಜನ ತಗೊಳ್ಳುವವರಿದ್ದಾರೆ ಅಂತ ತೋರಿದ ತಕ್ಷಣ ನಿಮಗೆ ವರ್ಲ್ಡ್ ಅಲ್ಲಿ ಎಲ್ಲಿಂದಲೂ ಹಣ ಬರೋ ಚಾನ್ಸಸ್ ಇದೆ ಸರ್. ಸೊ ದ ಇನ್ವೆಸ್ಟ್ಮೆಂಟ್ ವಿಲ್ ಫ್ಲೋ. ಯು ಹ್ಯಾವ್ ಟು ಶೋ ಅದು ಪ್ರಾಡಕ್ಟ್ ಅನ್ನು ನೀವು ತೋರಿಸಬೇಕು. ಇದು ಇದು ಪ್ರಾಡಕ್ಟ್ ಅನ್ನು ಇನ್ನೋವೇಟ್ ಮಾಡಿದ್ದೀನಿ, ಇದು ನನ್ನ ಕಾಂಪಿಟೇಷನ್ ಅಲ್ಲಿ ಇಲ್ಲ, ನಾನು ಪ್ರಾಡಕ್ಟ್ ಮಾಡಿರೋದು ಬೇರೆ, ಇದರಿಂದ ನನ್ನ ಕಸ್ಟಮರ್ಸ್ಗೆ ಯೂಸ್ ಆಗುತ್ತೆ ಅಂತ ಆ ಒಂದು ಎಬಿಲಿಟಿ ನೀವು ಫೌಂಡರ್ಸ್ಗಳು ತೋರಿಸಿದ್ರೆ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಸುಲಭವಾಗಿ ಸಿಗುತ್ತೆ. ಮೇಡಮ್, ಈಗ ಕಳೆದ 4-6 ವರ್ಷಗಳಿಂದ ನೀವು ವೆಂಚರ್ ಕ್ಯಾಪಿಟಲ್ ಕೆಲಸ ಮಾಡ್ತಾ ಇದ್ದೀರಿ, ಯುವ ಜನರನ್ನ ಪ್ರೋತ್ಸಾಹ ಮಾಡುವಂತಹ ಒಂದು ಕೆಲಸ ಮಾಡ್ತಿದ್ದೀರಿ. ನೀವು ಆಶಾವಾದಿಗಳ ಈಗ ನಿಮ್ಮ ಸಹಕಾರವನ್ನು ಕೇಳಿಕೊಂಡು ಬರುವಂತಹ ಸ್ಟಾರ್ಟ್ಅಪ್ ಮಾಡುವಂತಹ ಉದ್ಯಮಿಗಳು, ಹೊಸ ಉದ್ಯಮಿಗಳು, ಅವರ ಸಂಖ್ಯೆ ನಿಮ್ಗೆ ಎನ್ಕರೇಜಿಂಗ್ ಆಗಿ ಕಾಣ್ತದೆ ಮೇಡಮ್? ಹೌದು ಸರ್, ತುಂಬಾ ಜನ ಇದ್ದಾರೆ. ಇವಾಗ ನಾನು ಚಾರ್ಟರ್ಡ್ ಅಕೌಂಟ್ ಜನರಲಿ ಟ್ಯಾಕ್ಸ್ ಅಡ್ವೈಸರಿ, ಆಡಿಟ್ ಅಡ್ವೈಸರಿ ಎಲ್ಲ ಕೊಡೋದಿತ್ತು. ಈಗ ನಾನು ಈ ವೆಂಚರ್ ಕ್ಯಾಪಿಟಲ್ ಅಂತವೆಲ್ಲ ಮಾತಾಡುವಾಗ ಎಲ್ಲರಿಗೂ ಏನಿದು ಅಂತ ಫಸ್ಟ್ ಕೇಳ್ತಾರೆ. ಮಂಗಳೂರಲ್ಲಿ ಹೇಗಾಯ್ತು ಅಂತ ಕೇಳ್ತಾರೆ. ಅಂದ್ರೆ ಇದೆಲ್ಲ ಕಾನ್ಸೆಪ್ಟ್ ಹೊಸ ಸಿಟೀಸ್ ಅಲ್ಲಿ ಇರೋದು, ಅಂದ್ರೆ ಬ್ಯಾಂಗ್ಳೂರು, ಮುಂಬೈ, ಅಂದ್ರೆ ಫೈನಾನ್ಷಿಯಲ್ ಹಬ್ಸ್ ಎಲ್ಲ ಅದು. ಮ್ಯಾಂಗ್ಳೂರಲ್ಲಿ ಹೇಗಾಯ್ತು ಅಂತ ಫಸ್ಟ್ ಕ್ವಶನ್ ಬರುತ್ತೆ. ಮತ್ತೆ ಅದಾದ್ಮೇಲೆ ಓಕೆ, ಮ್ಯಾಂಗ್ಳೂರಲ್ಲಿ ಇದೆ, ಆಪರ್ಚುನಿಟೀಸ್ ಇದೆ, ಅದನ್ನ ಹೇಗೆ ಕಲಿಬೋದು ಅಂತ. ಸೊ ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ನಮಗೆ ಇವಾಗ ನಮ್ಮ ಕರಿಕ್ಯುಲಮ್ ಅಲ್ಲಿ ಫೈನಾನ್ಷಿಯಲ್ ಎಬಿಲಿಟಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಇರುತ್ತೆ. ಸೊ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಟ್ ನಾಲೆಜ್ ಆಫ್ ಬಿಸ್ನೆಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಅಪ್ಸ್ಕಿಲ್ಲಿಂಗ್ ಮಾಡ್ಕೊಳ್ಬೇಕು. ಯಾವುದೋ CA ಆಗಲಿ, ಇಂಜಿನಿಯರ್ಸ್ ಆಗಲಿ, MBAs ಆಗಲಿ, ಇದಕ್ಕೆ ಬರ್ಬೋದು, ಈ ಫೀಲ್ಡ್ಗೆ ಬರ್ಬೋದು. ಡಿಗ್ರಿ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಎಬಿಲಿಟಿ ಟು ನೋ ಸ್ಟಾರ್ಟ್ಅಪ್ ಹೇಗೆ, ನಿಮಗೆ ಆ ಸ್ಟಾರ್ಟ್ಅಪ್ ಅನ್ನು ಅಸೆಸ್ ಮಾಡ್ಕೊಳ್ಳುವುದೊಂದು ನಾಲೆಜ್ ಇರಬೇಕು. ಆ ಡ್ಯೂ ಡೆಲಿಜೆನ್ಸ್ ಅಂದ್ರೆ ನೀವು ಬೇರೆಯವರ ಹಣ ಇನ್ವೆಸ್ಟ್ ಮಾಡುತ್ತಾನೆ. ಸೊ ಆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಆ ಬೇರೆಯವರ ಹಣ ಕರೆಕ್ಟ್ ಸ್ಟಾರ್ಟ್ಅಪ್ ಹೋಗ್ತಾ ಇದೆಯಾ ಇಲ್ವಾ ಅಂತ ಒಂದು ಟೆಕ್ನಿಕಲ್ ನಾಲೆಜ್ ಮತ್ತೆ ಒಂದು ಇನ್ಸ್ಟಿಂಕ್ಟಿವ್ ನಾಲೆಜ್ ಕೂಡ ಇರಬೇಕು ಸರ್ ಅದರಲ್ಲಿ. ನಿಮ್ಮ ಇಷ್ಟು ಮಾತನ್ನು ಕೇಳುವಾಗ ನನಗೊಂದು ಸಣ್ಣ ಒಂದು ವಿಶೇಷ ಕಂಡಿತೇನೆ ಅಂತ ಹೇಳಿದ್ರೆ, ವೆಂಚರ್ ಕ್ಯಾಪಿಟಲ್ ಇದು ತುಂಬಾ ಹಣ ಇದ್ದು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಉದ್ಯಮದ ಪ್ರೋತ್ಸಾಹಕ್ಕೆ ಕೆಲವು ಸಿರಿವಂತರು ಚಾರಿಟಿಗಾಗಿ ಹಣ ಹಾಕಿದಾಗೆ ಕಾಣ್ತದೆ. ಹೌದು, ಸಾಧಾರಣ ಹಾಗೆ ಹೇಳ್ಬೋದು. ಯಾಕೆಂದ್ರೆ 10 ಸ್ಟಾರ್ಟ್ಅಪ್ ಅಲ್ಲಿ 1-2 ಒಳ್ಳೆ ಆಗುತ್ತೆ, 8 ಚಾರಿಟೀಸ್ ಅದನ್ನೇ ಹೋಗುತ್ತೆ. ಬಟ್ ಇದು ಆಕ್ಚುಲಿ ಏನಾಗುತ್ತೆ, ಎಕೋಸಿಸ್ಟಮ್ ಅನ್ನು ಬಿಲ್ಡ್ ಮಾಡುತ್ತೆ ಸರ್. ಒಂದು ಸ್ಟಾರ್ಟ್ಅಪ್ ಅಂತ ಹೇಳಿದ ತಕ್ಷಣ ಒಂದು ಮಿನಿಮಮ್ 2 ಫೌಂಡರ್ಸ್ ಇರ್ತಾರೆ, ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು 10 ಎಂಪ್ಲಾಯೀಸ್ ಇರ್ತಾರೆ, ಮತ್ತೆ ಅವರಿಗೆ ಮಾರ್ಕೆಟಿಂಗ್ ಕೊಡೋಕೆ ಬೇರೆ ಔಟ್ಸೋರ್ಸಿಂಗ್ ಎಂಟಿಟೀಸ್ ಇರುತ್ತೆ. ಅಂದ್ರೆ ಈಗ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಒಂದು. ಸೊ ಏನಾಗುತ್ತೆ ಅಂದ್ರೆ ಒಂದು ಎಂಟೈರ್ ಎಕೋಸಿಸ್ಟಮ್ ಬಿಲ್ಡ್ ಆಗುತ್ತೆ ಸರ್. ಆ ಸ್ಟಾರ್ಟ್ಅಪ್ ಬರ್ಲಿ ಮೇಲೆ
ಮೇಲೆ ಬರಲಿ, ಆ ಫೌಂಡರ್ ಮೇತ್ತೇನೋ ಪ್ರೊಡಕ್ಟ್ ಮಾಡ್ಬೋದು. ಒಂದು ಸಲ ಎಂಟರ್ಪ್ರಿನರ್ ಆದವ್ರು ಜನರಲಿ ಅವರ ಎಂಟರ್ಪ್ರಿನರ್ಶಿಪ್ ಹುಳ ಬಿಡಲ್ಲ, ಅವ್ರು ಮತ್ತೇನೋ ಟ್ರೈ ಮಾಡ್ತಾರೆ. 10 ಜನನ ಪ್ರೋತ್ಸಾಹ ಮಾಡ್ತಾರೆ, 20 ಜನನ ಪ್ರೋತ್ಸಾಹ. ಸೊ ಅದೊಂದು ಮೂವ್ಮೆಂಟ್ ಆಗಿ ಹೋಗ್ತಾ ಇರುತ್ತೆ ಸರ್. ಅದು ಮೂವ್ಮೆಂಟ್ ಆಗಿ ಹೋದ ತಕ್ಷಣ ಏನಾಗುತ್ತೆ, ಎಂಟೈರ್ ಸಿಟಿಯಲ್ಲಿ ನಮ್ಮದು ಈಗ 200 ಇದೆ, ಈಗ ನೆಕ್ಸ್ಟ್ ಇಯರಲ್ಲಿ 400 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ 200 ಸ್ಟಾರ್ಟಪ್ಪಲ್ಲಿ ಮಿನಿಮಮ್ 10 per ಎಂಪ್ಲಾಯಿ ಇದು ಸ್ಟಾರ್ಟಪ್ ಹೇಳಿದರೆ 2,000 ಜನ ಅಲ್ಲಿಗೆ ಆಯಿತು ಸರ್. ಸೊ ಆ ಥರ ಒಂದು ಮೂವ್ಮೆಂಟ್ ಆಗ್ತಾ ಇದೆ ಸರ್. ಸರಿ ಮೇಡಮ್, ಇದುವರೆಗೆ ವೆಂಚರ್ ಕ್ಯಾಪಿಟಲ್ ಹೊಸದಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಉದ್ಯಮ ಅಂತ ಹೇಳ್ಬೋದು ನಾವು. ಹೌದು ಸರ್. ಇದ್ರ ಬಗ್ಗೆ ನಮ್ಮ ಯುವ ಜನರಿಗೆ ತುಂಬಾ ಅಮೂಲ್ಯವಾದ ಮಾಹಿತಿಗಳನ್ನು ತಿಳಿಪಡಿಸಿದಿರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್. ಇದುವರೆಗೆ ವೆಂಚರ್ ಕ್ಯಾಪಿಟಲ್ ಈ ಕುರಿತು CA ಪೂರ್ಣಿಮಾ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.